ಜೈ ಶ್ರೀರಾಮ್. 3 ಬಾರಿ ಜಯಕಾರ ಹಾಕಬೇಕು. ಬೋಲೋ ಭಾರತ್ ಮಾತಾ ಕಿ ವಂದೇ ಜೈ ಶ್ರೀರಾಮ್. ಇದು 3 ಕೂಡ ಬರೀ ಘೋಷಣೆಗಳಲ್ಲ, ನಮ್ಮ ಸಮಾಜದ, ನಮ್ಮ ದೇಶದ ಅಡಿಪಾಯಗಳಿದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ. ನನಗನ್ಸರಿ ಇವತ್ತಿನ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇರುವಂಥದ್ದು ಒಂದು ಭಾಗ್ಯ. ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಕಾಯ್ತಾ ಇರುವಂಥ ಒಂದು ಸುಸಂದರ್ಭ. ಮಧುರು ಅಂತ ಹೇಳುವಂಥದ್ದೇ ಒಂದು ಶ್ರೇಷ್ಠವಾದಂಥ, ಆಕರ್ಷಣೀಯವಾದಂಥ ಒಂದು ಶಬ್ದದ ಅಲೆ ಅದು. ಮಧುರಿನಲ್ಲಿ ಅನಂತೇಶ್ವರ ಇದ್ದಾರೆ, ಪಕ್ಕದಲ್ಲೇ ಗಣಪತಿ ಇದ್ದಾರೆ. ಸಾಮಾನ್ಯ ಅನಂತೇಶ್ವರ ಸ್ವಲ್ಪ ಹಿರಿಯರವರು, ಅಪ್ಪ, ಅದಕ್ಕೋಸ್ಕರ ಅವನನ್ನು ಗಮನ ಇಡೋದೇ ಗಣಪತಿಯ ಮೇಲೇ ಒಂದು ಭಕ್ತಿ ಶ್ರದ್ಧೆಯಿಂದ ಇಲ್ಲಿಗೆ ಬರುವಂಥವರಿದ್ದಾರೆ. ಅಂಥ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇವತ್ತು ಬೆಳಗ್ಗೆ ಆಗಿದೆ. ಇವತ್ತಿನ ಸಂಜೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಪೂಜ್ಯ ಸ್ವಾಮೀಜಿಯವರೇ, ಈಗಾಗಲೇ ನಮಗೆ ಮಾರ್ಗದರ್ಶನ ಮಾಡಿದಂಥ ಪೂಜ್ಯ ಶಿವಪ್ರಸಾದ್ ತಂತ್ರಿಯವರೇ, ಹಿಂದಿನ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರಾದಂಥ, ಈ ಕಡೆಗೂ ಭಾರಿ ಚಿರಪರಿಚಿತರು ಡಿ ವಿ ಸದಾನಂದರವರೇ, ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ. ನಮ್ಮ ದೇಶ ಒಂದು ವೈಶಿಷ್ಟ್ಯಪೂರ್ಣವಾದಂಥ ದೇಶ ಇದು. ಈ ದೇಶದಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾ ಇದ್ದರು, ಎಲ್ಲ ವ್ಯಕ್ತಿಗಳಿಗೆ ಒಂದು ಪ್ರಾಣ, ಒಂದು ಉಸಿರು, ಒಂದು ಜೀವ ಇದ್ದ ಹಾಗೆ ದೇಶಗಳಿಗೂ ಇದೆ ಅಂತ. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ, ಅಮೇರಿಕವನ್ನು ತಗೊಂಡ್ರೆ ಅವರಿಗೆ ಶಸ್ತ್ರಾಸ್ತ್ರ ಮಾಡುವುದೇ ಅವರ ಜೀವನದ ಧ್ಯೇಯ. ಇಂಗ್ಲೆಂಡ್ನವರಿಗೆ ವ್ಯಾಪಾರೀಕರಣ ಮಾಡುವುದೇ ಉದ್ದೇಶ. ಚೀನಾದವರಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದೇ ಅವರ ಜೀವನದ ಗುರಿ. ಭಾರತಕ್ಕೆ ಅದರ ಪ್ರಾಣ ಉಸಿರು ಯಾವುದು ಅಂತ ಕೇಳಿದರೆ ಅವರು ಹೇಳ್ತಾರೆ ಧರ್ಮ ಪ್ರಾಣ ಭಾರತ ಅಂತ. ಇದರ ಉಸಿರು, ಇದರ ಪ್ರಾಣ, ಇದರ ಜೀವ ಅದು ಧರ್ಮದಲ್ಲೇ ಇರುತ್ತೆ. ಧರ್ಮವನ್ನು ಬಿಟ್ಟರೆ ಇದು ಸಜೀವವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಆಕ್ರಮಣ ಆಗಿದೆ. ಜಗತ್ತಿನಲ್ಲಿ ಸುಮಾರು ಒಂದು 60 ದೇಶಗಳು ಮುಸಲ್ಮಾನ್ ದೇಶಗಳು, ಒಂದು 70 ದೇಶಗಳು ಕ್ರಿಶ್ಚಿಯನ್ ದೇಶಗಳು, ಇನ್ನು ಕೆಲವು ಬೇರೆ ಬೇರೆ ದೇಶಗಳು. ಆ ಎಲ್ಲ ದೇಶಗಳು ಮುಸಲ್ಮಾನರ ಆಕ್ರಮಣದಿಂದ ಅಥವಾ ಕ್ರಿಶ್ಚಿಯನ್ರ ಆಕ್ರಮಣದಿಂದ ಒಂದು 10-15 ವರ್ಷಗಳ ತನಕ ಮೂಲ ಸ್ವರೂಪವನ್ನೇ ಕಳ್ಕೊಂಡಿತ್ತು. ಅವರು ಮೂಲತಃ ಒಂದು ಕೆಲವು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ, ಒಂದು ರೂಟ್ಸ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಇತ್ತು. ಅವರು ಹೇಳ್ಕೊಂಡ್ರೆ ನಾವು ಮೊದಲು ಮುಸಲ್ಮಾನರಾಗಿರಲಿಲ್ಲ, ಕ್ರಿಶ್ಚಿಯನ್ರಾಗಿರಲಿಲ್ಲ, ಅವರ ಆಕ್ರಮಣಕ್ಕೆ ತುತ್ತಾಗಿ ನಾವು ಹಾಗೆ ಆದೆವು. ನಾವು ಮೂಲ ಹೇಗಿದ್ದೆವು ಅಂತ ಕೇಳಿದರೆ ಬಹುದೇವ ಆರಾಧನೆಯ ಒಂದು ಸಮಾಜ ನಮ್ಮದು ಅಂತ ಹೇಳ್ತಾಯಿದ್ದು. ಆದರೆ ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆಕ್ರಮಣವನ್ನು ಪೂರ್ತಿ ಬಿಟ್ಟುಕೊಟ್ರು. ಭಾರತದ ಮೇಲೆ 15-20 ವರ್ಷದ ಆಕ್ರಮಣ ಅಲ್ಲ, 1000 ವರ್ಷದ ಆಕ್ರಮಣ. 750 ವರ್ಷ ಮುಸಲ್ಮಾನರು, ಒಂದು 250 ವರ್ಷ ಕ್ರಿಶ್ಚಿಯನ್ರು. ಅಷ್ಟೆಲ್ಲ ಆಕ್ರಮಣ ಆದ ಮೇಲೆ ಕೂಡ ಭಾರತವಾಗಿ ನಿಂತ್ಕೊಂಡಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದು ಧರ್ಮ. ಈಗ ಬೇರೆ ಬೇರೆ ದೇಶಗಳಲ್ಲಿ ಧರ್ಮ ಮತ್ತು ದೇಶ ಬೇರೆ ಬೇರೆಯೇ. ನಮ್ಮಲ್ಲಿ ಧರ್ಮ ಮತ್ತು ದೇಶ ಒಂದೇ. ಅದಕ್ಕೋಸ್ಕರ ಧರ್ಮ ನಮ್ಮನ್ನು ಉಳಿಸ್ಕೊಂಡು ಬಂತು. ಅದು ಎಲ್ಲಿತ್ತು? ಭಾರಿ ವಿಶೇಷವಾಗಿ ಹೇಳ್ತಾರೆ, ಮುಸಲ್ಮಾನರು ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದರು, ನಮಗೆ ಅರ್ಧ ಸತ್ಯ ಅಲ್ಲ, ಕಾಲು ಸತ್ಯ ಹೇಳ್ತಾ ಇರುವಂಥದ್ದು. ಅವ್ರು ಯಾಕೆ ಆಕ್ರಮಣ ಮಾಡಿದರು ಅಂತ ಕೇಳಿದರೆ, ಇಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ. ಸಂಪತ್ತನ್ನು ಲೂಟಿ ಮಾಡಿ ಹೋಗ್ಬೋದಾಗಿತ್ತು, ಅವರು ಹೋಗಲಿಲ್ಲ. ಅವರು ಇಲ್ಲಿ ರಾಜ್ಯಭಾರ ಮಾಡಿದರು, ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಬೋದಾಯ್ತು. ಅದು ಸುಮ್ಮನೆ ಕೂತ್ಕೊಳ್ಳಿಲ್ಲ.
ಅದರ ಬದಲು ಇಡೀ ದೇಶವನ್ನು ಮುಸಲ್ಮಾನ್ ಮಾಡಬೇಕು, ಅದು ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ದೇಶದ ಧರ್ಮದ ಮೂಲ ಶಕ್ತಿ ಯಾವುದು ಅಂತ ಕೇಳಿದರೆ ಆ ದೇವಸ್ಥಾನಗಳು, ಮಠಗಳು, ಮಂದಿರಗಳು, ದೈವಸ್ಥಾನಗಳು, ಅದರ ಮೇಲೆ ಆಕ್ರಮಣ ಮಾಡಿದರು. ಹೇಳ್ತಾರೆ ಒಂದು 60-70 ಸಾವಿರ ಅಂಥ ಧರ್ಮದ ಕೇಂದ್ರಗಳು ನಾಶ ಆಯಿತು ಅಂತ. ಆದರೂ ಹೇಗೆ ಉಳಿದೆವನು? ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಒಂದು 60-65 ವರ್ಷ ಹಿಂದೂ ಸಮಾಜದ ಮೇಲೆ ಆಕ್ರಮಣನೇ ಸೆಕ್ಯುಲರ್ ಹೆಸರಿನಲ್ಲಿ ಆಕ್ರಮಣ. ಆದರೂ ನಾವು ಉಳಿದದ್ದು ಹೇಗೆ ಅಂತ ಕೇಳಿದರೆ, ಅದು ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಇದ್ದದಲ್ಲ, ಅದು ನಮ್ಮ ಕುಟುಂಬಗಳಲ್ಲಿತ್ತು, ನಮ್ಮ ಮನೆಗಳಲ್ಲಿತ್ತು. ಮನೆಗಳ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ತಾಯಿ. ಅದಕ್ಕೋಸ್ಕರ ತಾಯಿಯ ಆಧಾರದ ಮೇಲೆ ನಮ್ಮ ಧರ್ಮ, ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಅದು ಉಳ್ಕೊಂಡು ಬಂದಿದೆ. ಈಗ ಒಬ್ಬ ಹಾಡು ಹೇಳ್ದ, ಭಾರಿ ಸುಂದರವಾದಂಥ ಹಾಡು ಹೇಳ್ದ, ಎಂಥ ಮಗನನ್ನು ಕೊಟ್ಟಿದ್ದೀ ಪಾರ್ವತಿ ನೀನು ಅಂತ. ಪಾರ್ವತಿಯ ಕ್ಷೇತ್ರ ಇದು, ಈ ಭೂಮಿ, ಇದನ್ನು ತಾಯಿಯಿಂದ ನಾವು ಯೋಚನೆ ಮಾಡ್ತಾ ಇರೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು, ನಾನು ಅದನ್ನು ಯಾಕೆ ನೆನಪು ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ, ಈ ವರ್ಷ ಸಂಘ ಪ್ರಾರಂಭ ಆಗಿ 100 ವರ್ಷ ಆಯಿತು. ನಿನ್ನೆಲ್ಲ ಮೊನ್ನೆ ಯುಗಾದಿ ದಿವಸ ಅವರ ಜನ್ಮದಿನ ಕೂಡ. ಅವರು ಸಂಘ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿದ್ದಂಥ ಹುಡುಗರಿಗೆಲ್ಲ ಹೇಳ್ತಾಯಿದ್ರು. ಒಂದವ್ರು ಹೇಳ್ತಾ ಇದ್ದದ್ದು ನಾವೆಲ್ಲ ಹಿಂದೂಗಳು, ಇನ್ನೊಂದು ಹೇಳ್ತಾ ಇದ್ದದ್ದು ಇದು ಹಿಂದೂ ರಾಷ್ಟ್ರ ಅಂತ. ತುಂಬ ಜನಕ್ಕೆ ಆಶ್ಚರ್ಯ. ಅವ್ರಿಗೆ ಹೇಳ್ತಾ ಇದ್ದರು, ಹಿಂದೂ ಅಂತ ಹೇಳೋರು ಯಾರು, ಹಿಂದೂ ರಾಷ್ಟ್ರ ಅಂತ ಗುರುತಿಸೋರು ಯಾರು? ಅದಕ್ಕೆ ಒಂದು ಬಾರಿ ಅವರು ಉತ್ತರ ಕೊಟ್ಟರು, ನೀವು ಹೇಳ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ, ನಾನು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಹೇಳ್ತೇನೆ, ನಾನೊಬ್ಬ ಹಿಂದೂ, ಇದು ಹಿಂದೂ ರಾಷ್ಟ್ರ ಅಂತ. ಹಿಂದೂ ರಾಷ್ಟ್ರ ಯಾಕೆ ಅಂತ ಕೇಳಿದರೆ, ಬರೇ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಮಾತ್ರ ಅಲ್ಲ. ಇಲ್ಲಿ ಒಂದು ಸಣ್ಣ ಒಂದು ಮಗು ಹಿಂದೂ ಇದ್ದರೂ ಕೂಡ ಇದು ಹಿಂದೂ ರಾಷ್ಟ್ರ. ಯಾಕೆಂದರೆ ನಮಗೊಂದು ಅವಿನಾಭಾವ ಸಂಬಂಧ ಇದೆ ಅಂತ. ಸುಮ್ಮನೆ ನಾವು ಹೇಳ್ಕೊಂಡು ಬರಲಿಲ್ಲ ಅಂತ. ನೆನಪು ಮಾಡಿಕೊಳ್ಳಿ, ಇಲ್ಲಿರುವಂಥ ಕಲ್ಲು ಯಾವುದಿದೆ, ಈಗ ಕಳೆದ ಕೆಲವು ದಿವಸಗಳಲ್ಲಿ ನೀವು ನೋಡಿದ್ದೀರಾ, ಮೊನ್ನೆ ರಂಜಾನ್ ಕೂಡ ನಡೆಯಿತು, ಪತ್ರಿಕೆಯಲ್ಲಿ ಟಿ ವಿಯಲ್ಲೆಲ್ಲ ನೋಡಿದ್ದೀರಾ. ಕಲ್ಲನ್ನು ಯಾಕೆ ಉಪಯೋಗ ಮಾಡಿದರು ಅಂತ ಕೇಳಿದರೆ, ಯಾವುದೋ ಮೆರವಣಿಗೆ ಮೇಲೆ ಹಾಕಲಿಕ್ಕೆ, ಯಾವುದೋ ಮನೆ ಮೇಲೆ ಹಾಕಲಿಕ್ಕೆ, ಯಾವುದೋ ದೇವಸ್ಥಾನಗಳಲ್ಲಿ ಬೀಸಾಡಲಿಕ್ಕೆ ಆ ಕಲ್ಲನ್ನು ಉಪಯೋಗ ಮಾಡಿದರೆ, ಹಿಂದೂ ಆ ಕಲ್ಲನ್ನು ದೇವರು ಅಂತ ಸ್ವೀಕಾರ ಮಾಡಿದ. ಇಲ್ಲಿ ಉದ್ಭವ ಲಿಂಗ ಅಂತ ಹೇಳಿದರು, ನಮಗೆ ಒಂದು ಸ್ವಲ್ಪ ಹೀಗೆ ಕಂಡುಬಿಟ್ರೆ ಅದು ಉದ್ಭವ ಲಿಂಗ ಆಗಿಬಿಡ್ತದೆ. ಚಾಮರಾಜನಗರದಲ್ಲಿ ಒಂದು ಕಲ್ಲು ಕಂಡಿತು, ಆ ಯೋಗಿರಾಜನಿಗೆ ಅದರೊಳಗೆ ರಾಮ ಇದ್ದಾನೆ ಅಂತ ಕಂಡಿತು, ಬಾಲರಾಮ ಇದ್ದಾನೆ ಅಂತ ಕಂಡಿತು. ಅದಕ್ಕೋಸ್ಕರ ರಾಮನ ಹಸನ್ಮುಖಿ ರಾಮನ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಹಾಗೆ. ಇಲ್ಲಿ ಕಲ್ಲಿನಲ್ಲಿ ನಾವು ದೇವರನ್ನೇ ಕಾಣುವುದು, ನೀರಿನಲ್ಲಿಯೂ ದೇವರನ್ನು ಕಾಣ್ತೇವೆ. ಸಾಮಾನ್ಯ ಒಬ್ಬ ಸ್ನಾನ ಮಾಡುವಾಗ, ಈಗೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು, ಹಿಂದಿನವರೆಲ್ಲ ಹೇಳ್ತಾ ಇದ್ದರು, ಸ್ನಾನ ಮಾಡೋದು ಒಂದು ಮಗ್ಗಿನಲ್ಲೋ ಚೆಂಬಿನಲ್ಲೇ ನೀರು ಹಾಕ್ತಾ ಇರ್ತಾನೆ. ಆ ನೀರು ಯಾವುದು ಅಂತ ಕೇಳಿದರೆ, ಅಲ್ಲೇ ಇದ್ದಂಥ ಒಂದು ಬೋರ್ವೆಲ್ನ ನೀರು ಬೇಕಾದ್ರೆ ಆಗಿರ್ಬೋದು. ಆದರೆ ಅವನ ಮನಸ್ಸಿನಲ್ಲಿ ಏನು ಅಂತ ಕೇಳಿದರೆ, ಗಂಗೆ ಜಯಮನೆ ಜಯೋ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ಆ ಎಲ್ಲ ನದಿಗಳ ತೀರ್ಥ, ಅದು ನಮಗೆ ನೀರಲ್ಲ. ಒಬ್ಬ ವಿಜ್ಞಾನದ ಹುಡುಗ ಅದನ್ನು H2 ಅಂತ ಹೇಳೋದು, H2 ಅಲ್ಲ ನಮಗೆ, ಅದು ತೀರ್ಥ ನಮಗೆ. ಅದು ದೇವರ ಸ್ಥಾನದಲ್ಲಿ ನಾವು ನೋಡ್ತಾ ಇರುವಂಥದ್ದು. ಎಲ್ಲ ನದಿಗಳಿಗೆ ತಾಯಂದರ ಹೆಸರನ್ನು ಇಟ್ಟಿದ್ದೇವೆ ನಾವು. ಪರ್ವತಗಳು ಎವರೆಸ್ಟ್ ಅಂತ ಹೇಳ್ತಾರೆ, ಒಂದು ಮೌಂಟ್ ಎವರೆಸ್ಟ್ ಅಂತ, ಜಗತ್ತಿನ ಅತ್ಯಂತ ಎತ್ತರದ ಒಂದು ಪರ್ವತ ಅಂತ. ಮೌಂಟ್ ಎವರೆಸ್ಟ್ ಅಂದರೆ ಯಾರು ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಮೇಲಿನವ್ರು ಹೇಳಿದರೆ ಅದನ್ನು ಬಾಯ್ಪಾಠ ಮಾಡಿದ್ದೇವೆ. ಎವರೆಸ್ಟ್ ಅಂದರೆ ಒಬ್ಬ ಸರ್ವೇಯರ್, ನಾನು ಸರ್ವೇಯರನ್ನು ಸಣ್ಣದು ಮಾಡ್ತಾ ಇಲ್ಲ, ಆದರೆ ಒಬ್ಬ ಸರ್ವೇಯರ್ ಅದನ್ನು ಅಳದ ಅಂತೇಳಿ ಆ ಪರ್ವತಕ್ಕೆ ಅದನ್ನು ಹೆಸರಿಡುವುದ? ಸಾವಿರ ವರ್ಷದಿಂದ ನಮ್ಮ ನಂಬಿಕೆ ಆ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ಇದ್ದಾರೆ ಅಂತ. ಅದಕ್ಕೋಸ್ಕರ ಅದಕ್ಕೆ ಹೆಸರಿದ್ದದ್ದು ಗೌರಿ ಶಂಕರ ಅಂತ. BJP ಅವರು ಇದ್ದಾರೆ ಇಲ್ಲಿ, ಅವರ ಮೊದಲು ಜನಸಂಘ ಇದ್ದರು, ಇವರು ಜನಸಂಘದಲ್ಲಿ ಇದ್ದರು. ಆವಾಗೊಂದು ಘೋಷಣೆ ಹೇಳ್ತಾಯಿದ್ರು, ಗೌರಿ ಶಂಕರ ಕೇದಾರ ಭಾರತ ದೇಶಕ್ಕೆ ಆಧಾರ ಅಂತ. ನಮಗೆ ಆಧಾರ ಅದು ಪರ್ವತಗಳು ಹಾಗೇ ಇರೋದು. ತಿರುಪತಿ ತಿಮ್ಮಪ್ಪ 7 ಬೆಟ್ಟಗಳ ರಾಜ ಅವನು. ನೀವು ಯಾವುದನ್ನು ಬೇಕಾದ್ರೂ ತಗೊಳ್ಳಿ ಈ ದೇಶದಲ್ಲಿ, ಅದಕ್ಕೆ ನಮಗೊಂದು ಅವಿನಾಭಾವ ಸಂಬಂಧ ನಮಗೆ.
ಈ ಮಣ್ಣಿನ ಬಗ್ಗೆ ಅದ್ಭುತವಾದಂಥ ಸಂಬಂಧ ನಮ್ಮದು. ಭಾರಿ ಚರ್ಚೆಯಲ್ಲಿ ವಿಧಾನಸೌಧದಲ್ಲಿ ಅಥವಾ ಉಳಿದ ಭಾಷೆಗಳಲ್ಲಿ ಮಾಡ್ತಾ ಇರುವಂಥ ಒಬ್ಬ ಮಹಾಪುರುಷ ವಿನಾಯಕ ದಾಮೋದರ್ ಸಾವರ್ಕರ್ ಅಂತ. ಆ ಸಾವರ್ಕರು 12 ವರ್ಷದ ಹುಡುಗಾಗಿದ್ದಾಗ ಅಷ್ಟಭುಜ ದೇವಿಯನ್ನು ಪೂಜೆ ಮಾಡ್ತಾ ಇದ್ದವನು. ಬೆಳಿಗ್ಗೆ ಒಂದು ದಿವಸ ಅವನಿಗೆ ಕಂಡಿದ್ದಂತೆ. ಅದಕ್ಕೋಸ್ಕರ ದೇವಿ ಹತ್ರ ಪ್ರಾರ್ಥನೆ ಮಾಡಿದ, ಎಂಥ ದೇವಿ ನೀನು, ನಿನ್ನ 8 ಕೈಗಳಲ್ಲಿ ನೀವು ಖಡ್ಗ ಹಿಡ್ಕೊಂಡಿದ್ಯಾ, ಬಿಲ್ಲು ಹಿಡ್ಕೊಂಡಿದ್ಯಾ, ಬರ್ಚಿ ಹಿಡ್ಕೊಂಡಿದ್ಯಾ, ನೀನು ಅದನ್ನು ಯಾಕೆ ಹಿಡ್ಕೊಂಡಿದ್ಯಾ, ನನಗೆ ಕೊಡು, ನಾನು ಈ ಮ್ಲೇಚ್ಛರನ್ನು ಈ ಬ್ರಿಟಿಷರನ್ನು ಕತ್ತರಿಸಿಬಿಡ್ತೇನೆ ನಾನು ಅಂತ ಹೇಳಿದಂಥ ಹುಡುಗ ಅವನು ಭಾರತದಿಂದ ಇಂಗ್ಲೆಂಡಿಗೆ ಹೋದ. ಯಾಕೆ ಇಂಗ್ಲೆಂಡಿಗೆ ಹೋದ ಅಂತ ಕೇಳಿದರೆ ಹೆದರಿ ಹೋದದ್ದಲ್ಲ. ಅವನು ಯೋಚನೆ ಮಾಡಿದ್ದು ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಆ ಸಿಂಹದ ಗುಹೆಗೆ ಹೋಗಿ ನಾನು ಹೋರಾಟ ಮಾಡ್ತೇನೆ ಅಂತ. ಅಲ್ಲಿ ಹೋರಾಟ ಮಾಡ್ತಾ ಇದ್ದಾಗ ತುಂಬ ಜನ ಭಾರತದಿಂದ ಹೋಗ್ತಾಯಿದ್ರು, ಮಜಾ ಮಾಡಲಿಕ್ಕೆ ಹೋಗ್ತಾಯಿದ್ರು ಹೆಚ್ಚಿನ ಜನ, ಅಥವಾ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೀಲಿಕ್ಕೆ ಹೋಗ್ತಾಯಿದ್ರು. ಒಬ್ಬ ಹುಡುಗ ಹೋಗಿದ್ದ ಇಲ್ಲಿಂದ. ಆ ಹುಡುಗ ಹೋದವನು ಮಜಾ ಮಾಡ್ತಾಯಿದ್ದ, ಶ್ರೀಮಂತ, ಮಜಾ ಮಾಡ್ತಾಯಿದ್ದ. ಒಂದಿನ ಅವನು ದಾರಿಯಲ್ಲಿ ಹೋಗಬೇಕಾದ್ರೆ ಯಾರೊಬ್ಬರು ಭಾಷಣ ಮಾಡೋದು ಕೇಳಿತು ಒಂದು ಕೋಣೆ ಒಳಗೆ. ನೋಡಿದ, ಆಮೇಲೆ ಅವ್ರ ಹತ್ರ ಹೋದ. ಅವ್ರ ಹತ್ರ ಹೋಗಿ ಇಂಥ ಪ್ರಭಾವಿತನಾದ ಇವ ಅವ್ರ ಹತ್ರ ಕೇಳಿದ, ಈ ಭಾಷಣಕ್ಕೆ ನಾನು ಬರ್ಬೋದಾ ಅಂತ. ಅಲ್ಲಿ ಒಂದು 10-25 ಜನ ಹುಡುಗರಿದ್ದರು. ಅವರು ಕಾಯ್ತಾಯಿದ್ರು, ಬಾ ಅಂತ ಹೇಳಿದರು. ಅವನ ಹೆಸರು ಮದನ್ಲಾಲ್ ಧೀಂಗ್ರ ಅಂತ. ಆ ದಿವಸ ಅವನು ಪರಿವರ್ತನೆ ಆದ. ದಿನ ಭಾಷಣ ಬರ್ತಾಯಿದ್ದ. ಆಮೇಲೆ ಸುಮಾರು ಸಮಯ ಆದ ಮೇಲೆ ಕೇಳಿದೆ, ನಾನೇನು ಭಾಷಣ ಮಾತ್ರ ಕೇಳುವುದಾ, ಅಲ್ಲ ನಾನೇನು ಮಾಡಬೇಕಾ ದೇಶಕ್ಕೋಸ್ಕರ. ಆವಾಗ ದೇಶದಲ್ಲಿ ಭಾರಿ ಅನ್ಯಾಯ ಮಾಡ್ತಾ ಇದ್ದಂಥ ಒಬ್ಬ ಕರ್ಜನ್ ವಾಯಿಲ್ ಇಂಥ ಒಬ್ಬ ಅಧಿಕಾರಿ ಇದ್ದ, ಅವನನ್ನು ಮುಗಿಸಿಬಿಡು. ಅದಕ್ಕೆ ಬೇಕಾದಂಥ ರಿವಾಲ್ವರ್ ತಗೊಂಡ, ರಿವಾಲ್ವರ್ ಅಭ್ಯಾಸ ಮಾಡಿದ. ಒಂದು ದಿವಸ ನಾನು ಗುಂಡು ಹಾಕಿ ಕೊಂದ ಮೇಲೆ ಅವನಿಗೆ ಫಾಶಿ ಶಿಕ್ಷೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಫಾಶಿ ಶಿಕ್ಷೆ ಆಗುವಂಥ ದಿನದ ಹಿಂದಿನ ದಿನ ಜೈಲರು ಕೇಳ್ತಾರೆ, ಎಲ್ಲರ ಹತ್ರ ಕೇಳ್ತಾರೆ, ನಿಮ್ಮ ಕೊನೆಯ ಆಸೆ ಏನಾದ್ರು ಇದೆಯಾ ಅಂತ. ಕೆಲವರು ನನ್ನ ಅಪ್ಪನನ್ನು ನೋಡಬೇಕು, ಅಮ್ಮನನ್ನು ನೋಡಬೇಕು, ಗಂಡನ್ನು ನೋಡಬೇಕು, ಹೆಂಡತಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಹೀಗೆಲ್ಲ ಹೇಳ್ತಾರೆ. ಈ ಜೈಲರಿಗೆ ಕಷ್ಟ, ಅವರನ್ನು ಕರ್ಕೊಂಡು ಬರಬೇಕು, ಸೆಕ್ಯೂರಿಟಿ ಬೇಕು ಅದಕ್ಕೆ. ಆದರೆ ಈ ಧೀಂಗರ ಯಾರಿದ್ದಾನೆ, ಇವನು ಹೇಳಿದ, ನನಗೇನು ಬೇಡ, ಒಂದು ಪತ್ರ ಇದೆ ಅದನ್ನು ಓದ್ತೇನೆ ನಾನು ಅಂತ. ಅವನಿಗೆ ಭಾರಿ ಖುಷಿ ಆಯಿತು. ಓದು, 1 ಅಲ್ಲ 10 ಬಾರಿ ಓದು ಅಂತ ಹೇಳಿದ. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂತ ಕೇಳಿದರೆ ಅವನು ಹೇಳಿದ, ಅವನು ಬರೆದಿದ್ದ ಆ ಪತ್ರದಲ್ಲಿ, ನಾನು ಕರ್ಜನ್ ವಾಯಿಲನ್ನು ಕೊಂದದಕ್ಕೆ ಯಾವ ಪಶ್ಚಾತ್ತಾಪವೂ ಇಲ್ಲ ನನಗೆ. ನೀವು ಯಾರ್ರಿ, 1000 ಮೈಲು ದೂರದಿಂದ ಬಂದು ಇಲ್ಲಿ ಅನ್ಯಾಯ ಮಾಡ್ತೀರಾ, ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀರಾ. ಧರ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡೋದಂದರೆ ಶ್ರೀರಾಮನ ಮೇಲೆ ಅತ್ಯಾಚಾರ ಮಾಡಿದಾಗೆ, ಶ್ರೀಕೃಷ್ಣನ ಮೇಲೆ ಅತ್ಯಾಚಾರ ಮಾಡಿದಾಗೆ, ಅದಕ್ಕೋಸ್ಕರ ಕೊಂದಿದ್ದೇನೆ ಅಂತ ಹೇಳಿಬಿಟ್ಟು ಮುಂದಿಂದ ಹೇಳ್ತಾನವ, ತಾಯಿ ಭಾರತ ಮಾತೆ, ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಏನಿಲ್ಲ, ಸ್ವಲ್ಪ ರಕ್ತ ಇದೆ, ಅದನ್ನೇ ನಿನ್ನೆ ಪಾದಕ್ಕೆ ಅರ್ಚನೆ ಮಾಡ್ತೇನೆ. ಆದರೆ ಒಂದು ಕಂಡೀಷನ್, ಆ ಕಂಡೀಷನ್ ಏನು ಅಂತ ಕೇಳಿದರೆ, ನಾನೊಬ್ಬ ಹಿಂದೂ, ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ, ಅದಕ್ಕೋಸ್ಕರ ನಾನು ಮತ್ತೆ ಹುಟ್ಟಿ ಬರಬೇಕಾದ್ರೆ ತಾಯಿ ಬೇರೆ ಎಲ್ಲಿಯೂ ಅಲ್ಲ, ನಿನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು, ಮತ್ತೊಮ್ಮೆ ಈ ನೇಚರ್ ವಿರುದ್ಧ ಹೋರಾಟ ಮಾಡಬೇಕು, ಮತ್ತೆ ನನಗೆ ಭಾಷೆ ಆದರೆ ಮತ್ತೆ ಹೋರಾಟ ಮಾಡಿದೆ, ಮತ್ತೆ ಹೋರಾಟ ಮಾಡಿದೆ, 100 ಬಾರಿ ಆದರೂ ನಿನ್ನ ಗರ್ಭದಲ್ಲಿ ಹುಟ್ಟಿ ಬರ್ತೇನೆ ಅಂತ ತಾಯಿರಿದು. ಆ ತಾಯಿಗೋಸ್ಕರ ಸಾವಿರ ಜನ ತನ್ನ ಜೀವನ ಬಲಿದಾನ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಲಿಲ್ಲ. ಯಾರೋ ಹೇಳಿದ್ರು ಮೆರವಣಿಗೆ ಮಾಡಿದರು, ಅಥವಾ ಮನವಿ ಅರ್ಪಣೆ ಮಾಡಿದರು, ಸತ್ಯಾಗ್ರಹ ಮಾಡಿದರು, ಆ ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳಿ ಅಲ್ಲ, ಅದೆಲ್ಲ ಸಣ್ಣ ಭಾಗ ಮಾತ್ರ. ಇಂಥ ಸಾವಿರ ಜನ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ರಲ್ಲ, ಹೆದರಿಕೆ ಹಿಡಿದಿತ್ತು ಅವರಿಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂಥ ಮಹಾತ್ಮರು ಯಾರಿದ್ದಾರೆ ಅಂಥವ್ರು ದೇಶಕ್ಕೋಸ್ಕರ ಅರ್ಪಣೆ ಆದವರು. ಈ ದೇಶ ನನ್ನ ತಾಯಿ ಅಂತ, ನಿನ್ನನ್ನು ಕೆಟ್ಟ ಪಾಶವಿ ಶಕ್ತಿಯಿಂದ ಮುಕ್ತ ಮಾಡ್ತೇನೆ ನಾನು ಅಂಥ ಸಂಬಂಧ ನಮಗೆ ಈ ಭೂಮಿಗೆ ಮತ್ತು ನಮಗೆ, ಈ ತಾಯಿಗೆ ಮತ್ತು ನಮಗಿದ್ದದ್ದು. ಅದಕ್ಕೋಸ್ಕರ ಇದು ಸಾಮಾನ್ಯ ಸಂಗತಿ ಅಲ್ಲ, ನಮ್ಮ ನಂಬಿಕೆಗಳು ಈ ದೇಶವನ್ನು ಉಳಿಸುವಂಥ ಸಂಗತಿ. ಅದಕ್ಕೆ ನಾನು ಹೇಳಿದೆ, ಭಾರತ್ ಮಾತಾಗಿ ಜೈ, ವಂದೇ ಮಾತರಂ, ತಾಯಿಗೆ ನಮಸ್ಕಾರ ಮಾಡುವಂಥದ್ದು. ಅನೇಕ ಜನ ಕೇರಳದಲ್ಲಿ ತಾಯಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿದೆ. ನಮಗೆ ತಾಯಿ ನಮಸ್ಕಾರ ಮಾಡಿ ಅಭ್ಯಾಸ. ಹಾಗಾದರೆ ಇಲ್ಲಿ ಯಾಕೆ ಇರ್ತೀರಾ ನೀವು? ಅಲ್ಲಿಗೆ ಹೋಗಿ, ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ. ತಾಯಿಗೆ ನಮಸ್ಕಾರ ಮಾಡಬೇಕಾದ್ದು ನಮ್ಮ ಧರ್ಮ. ಅದು ತಾಯಿಯೇ ನಮ್ಮನ್ನು ರಕ್ಷಣೆ ಮಾಡಿದ್ದು.
ಈ ಭೂಮಿ ನಮ್ಮನ್ನು ರಕ್ಷಣೆ ಮಾಡಿದ್ದು ಅಂತ ಗೊತ್ತಿದೆಯಾ ನಮಗೆ? ಈ ಭೂಮಿ ನಮಗೆ ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಆಹಾರ ಕೊಟ್ಟಿದೆ, ಉಳ್ಕೊಳ್ಳಿಕ್ಕೆ ಒಂದು ಜಾಗ ಕೊಟ್ಟಿದೆ. ಆ ತಾಯಿಗೋಸ್ಕರ ನಾವೇನು ಮಾಡಿದ್ದೇವೆ? ಸಂಘ ಸಂಸ್ಥಾಪಕರು ಅದನ್ನೇ ಕೇಳಿದ್ದು, ಇಷ್ಟೆಲ್ಲ ಈ ಭೂಮಿ ನಮಗೆ ಕೊಟ್ಟಿದೆ, ನಾವೇನು ಕೊಟ್ಟಿದ್ದೇವೆ ವಾಪಸ್ ಭೂಮಿಗೆ? ಆ ಭೂಮಿಗೆ ವಾಪಸ್ ಕೊಡೋದೇ ನಮ್ಮ ಧರ್ಮ. ಧರ್ಮ ಅಂದರೆ ಇವತ್ತು ಅನೇಕರು ಅದನ್ನು ರಿಲಿಜನ್ ಅಂತ ಹೇಳಿಬಿಡ್ತಾರೆ. ರಿಲಿಜನ್ ಅಲ್ಲ ಧರ್ಮ ಅಂದರೆ. ಇಂಗ್ಲೀಷರಿಗೆ ಧರ್ಮ ಗೊತ್ತೇ ಇರಲಿಲ್ಲ. ಅವರಿಲ್ಲಿ ಬಂದಾಗ ಇಲ್ಲೊಂದು ಹಿಂದೂ ಧರ್ಮ ಇದೆ ಅಂತ ಹೇಳಿದ್ರು, ಅದಕ್ಕೆ ಬೇರೆ ಯಾವ ಶಬ್ದವನ್ನು ಜೋಡಿಸಬೇಕು ಅಂತ ರಿಲಿಜನ್ ಜೋಡಿಸಿ. ರಿಲಿಜನ್ ಅಂದರೆ ಒಂದು ದೇವರು, ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಂದು ಕ್ರಮ, ಹೇಗೆ ಮಾಡಬೇಕು, ದೇವರನ್ನು ಆರಾಧನೆ ಮಾಡಬೇಕು. ಅದಲ್ಲ ಅದು. ಅಂಥ ಮತಗಳು ನಮ್ಮ ಹತ್ರ ಬೇಕಾದಷ್ಟಿದೆ. ಧರ್ಮ ಅಂದರೆ ಏನು ಅಂತ ಸುಪ್ರೀಂ ಕೋರ್ಟ್ನವ್ರ ಹತ್ರ ಕೇಳಿದರು. 3 ಬಾರಿನೂ ಸುಪ್ರೀಂ ಕೋರ್ಟ್ನವರು ಹೇಳಿರುವಂಥದ್ದು, ಇಟ್ ಈಸ್ ಎ ವೇ ಆಫ್ ಲೈಫ್. ಜೀವನದ ಪದ್ಧತಿ, ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿಕೊಟ್ಟವ್ರು ನಾವು ರೀ, ಜಗತ್ತಿಗೆ ಹೇಳಿಕೊಟ್ಟವ್ರು ನಾವು. ವಿವೇಕಾನಂದರು ಅಮೇರಿಕಕ್ಕೆ ಹೋದ್ರಲ್ಲ, ಅಲ್ಲಿ ಭಾಷಣ ಮಾಡಬೇಕಾದ್ರೆ ಹೀಗೆ ಜನ ಅಲ್ಲ, 7,000 ಜನ ಅಂತೆ. 7,000 ಜನ ಯಾರು ಅಂತ ಕೇಳಿದರೆ ಸಾಮಾನ್ಯ ಜನರು ಅಲ್ಲ, ಪ್ರಕಾಂಡ ಪಂಡಿತರು, ವಿದ್ವಾಂಸರು. ಯಾರ್ಯಾರಿದ್ದರು? ಮುಸಲ್ಮಾನರಿದ್ದರು, ಕ್ರಿಶ್ಚಿಯನ್ರಿದ್ದರು, ಪಾರ್ಸಿಗಳಿದ್ದರು, ಯಹೂದಿಗಳಿದ್ದರು, ಅಷ್ಟೇ ಜಗತ್ತಿನ ಬೇರೆ ಬೇರೆ ಮತಗಳಿಗೆ ಸೇರಿದಂಥ ಜನ ಇದ್ದರು. ಯಾವಾಗ ಇವರು ಮೊದಲನೇ ಒಂದು ವಾಕ್ಯವನ್ನು ಹೇಳಿದ್ರ, ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಯಾಕೆ ಹೇಳಿದರು ಅಂತ ಕೇಳಿದರೆ, ಇವರಿಗೆ ಭಾಷಣ ಶುರು ಮಾಡಿದೆ ಹಾಗೆ ಅಂತ ಗೊತ್ತಾಗಲಿಲ್ಲ ಅಂತೆ. ಸ್ವಲ್ಪ ಗಡಿಬಿಡಿ ಆಯಿತು ಅವರಿಗೆ, ಅವರೇ ಬರ್ಕೊಂಡಿರೋದು. ಅದಾದ ಮೇಲೆ ಭಾರತದಲ್ಲಿ ಸಾಮಾನ್ಯ ಸಭೆಗಳಲ್ಲಿ ಹಳ್ಳಿಯಲ್ಲಿ ಏನು ಭಾಷಣ ಮಾಡ್ತಾರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಅದನ್ನೇ ಅವರು ಹೇಳಿದರು. ಒಂದು ಶಬ್ದಕ್ಕೆ ಸೇರಿಸಿದ್ದಷ್ಟೇ, ಆಫ್ ಅಮೇರಿಕಾ ಅಂತ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಇಡೀ ಜನ ಕುಣಿದು ಕುಪ್ಪಳಿಸಿ ಕೈ ಚಪ್ಪಾಳೆ ತಟ್ಟಿದ್ರಲ್ಲ. ಯಾಕಂದರೆ ಅವರಿಗೆ ಮೊದಲನೇ ಬಾರಿಗೆ ಗೊತ್ತಾಗಿರುವಂಥ ಅಂಶ. ವಿವೇಕಾನಂದರು ಹೇಳಿದರು, ನಮಗೆಲ್ಲರಿಗೂ ಒಬ್ಬನೇ ದೇವರು ಇರೋದು. ಆ ದೇವರು ಯಾರಿದಾನ, ಆ ದೇವರ ಎಲ್ಲ ಅಂಶಗಳು ನಾವು. ಅದು ನೀವು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಅಥವಾ ಚೀನಾ ಇರ್ಬೋದು, ನಾವೆಲ್ಲರೂ ಅವನ ಅಂಶ. ಕಪ್ಪಿರ್ಬೋದು, ಬಿಳಿ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ವಿದ್ಯಾಭ್ಯಾಸ ಇಲ್ಲದಿರ್ಬೋದು, ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ನಾವೆಲ್ಲರೂ ಅವನ ಭಾಗ ರೀ ಒಂದು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ನಾವು ನಡ್ಕೊಂಡು ಹೋಗುವ ಪಕ್ಕ ಕಾಲು ತಾಡ್ತದೆ ಅಂತ ತಿಳ್ಕೊಳ್ಳಿ, ಯಾರ್ದಾರ್ದೊಬ್ಬನ ಕಾಲಿಗೆ. ಒಂದು ರಿಫ್ಲೆಕ್ಸ್ ಆ್ಯಕ್ಷನ್, ಹಿಂಗೆ ಮೆಡಿಕಲ್ ಟರ್ಮ್ ಅದಕ್ಕೆ, ಅಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಆಲೋಚನೆ ಮಾಡ್ತಾರೆ. ತಪ್ಪ ನಾವು ಒಮ್ಮೆ ಮುಟ್ಟಿಬಿಡ್ತೇವೆ, ಅವನು ಮುಟ್ಟಿ ಅವನಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ನಮಸ್ಕಾರ ಮಾಡೋದು? ನಾನು ಅವನ ದೇವರಿಗೆ ತುಳಿದಿದ್ದೇನೆ ಅಂತ. ಆದರೆ ಅವನ ದೇವರಲ್ಲ, ನನ್ನಲ್ಲಿರುವ ದೇವರ ಅಂಶವೇ ಅವನಲ್ಲಿ. ಅದಕ್ಕೋಸ್ಕರ ನನ್ನ ದೇವರಿಗೆ ತುಳಿದಿದ್ದೇನೆ ನಾನು. ಎಂಥ ಉದಾತ್ತವಾದಂಥ ಒಂದು ದೃಷ್ಟಿಕೋನ ನೋಡಿ ಹಿಂದೂ ಸಮಾಜದಲ್ಲಿ. ನೀವಿದನ್ನು ಕಮ್ಯುನಲ್ ಅಂತ ಹೇಳ್ತೀರಾ, ನೀವಿದನ್ನು ಸೆಕ್ಯುಲರಿಸಮ್ ವಿರೋಧ ಅಂತ ಹೇಳ್ತೀರಾ. ಇಲ್ಲೇ ಹೇಳಿದ್ರವರು, ಈಶ್ವರ ಇದ್ದಾನೆ, ಗಣಪತಿ ಇದೆ, ಇನ್ನು ಸಪರಿವಾರ ದೇವತೆಗಳಿದೆ. ಎಷ್ಟು ದೇವರು ನಮಗೆ? ಬೆಳಿಗ್ಗೆ ಗಣಪತಿಯನ್ನು ಪೂಜೆ ಮಾಡಿದರೆ ಸ್ವಲ್ಪ ಹೊತ್ತಿನ ಅವನ ಅಪ್ಪನಿಗೆ ಪೂಜೆ, ಸ್ವಲ್ಪ ಹೊತ್ತಿನ ಅವನ ಅಮ್ಮನಿಗೆ ಪೂಜೆ. ಹಾಗೆ ಸಂಜೆ ಹೊತ್ತಿನ ನಡ್ಕೊಂಡು ಹೋದಾಗ ಒಂದು ಕಲ್ಲು ಕಂಡ್ರೆ ಕಲ್ಲುರುಟಿ, ಪಂಜುರುಳಿ, ಎಷ್ಟು ದೇವರು ಮಾರ್ಯಾರೆ ನಮಗೆ. ನಮಗೆ ಬಿಸಿ ತಲೆ ಬಿಸಿ ಇಲ್ಲ, ಸಿಟ್ಟು ಇಲ್ಲ, ಗೊಂದಲನೂ ಇಲ್ಲ ನಮಗೆ. ಬೇಕಾದವರು ಬೇಕಾದ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಅದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪೂಜೆ ಮಾಡ್ಬೋದು. ಕೆಲವರು ರಾತ್ರಿ ಪೂಜೆ ಮಾಡ್ತಾರೆ, ಕೆಲವರು ಪೂರ್ವಮುಖ, ಕೆಲವರು ಪಶ್ಚಿಮಮುಖ. ಯಾವ ಮುಖದಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ನಾವು. ಕೆಲವರು ಹೇಳ್ತಾರೆ ಶುಕ್ರವಾರ ಮಧ್ಯಾಹ್ನ 12ವರೆಗೆ ಪೂಜೆ ಮಾಡಿದರೆ, ಅದು ಪಶ್ಚಿಮಕ್ಕೆ ಮುಖ ಹಾಕಿ ಪೂಜೆ ಮಾಡಿದರೆ ಮಾತ್ರ ದೇವರು ಸಿಕ್ಕುವುದು. ಇನ್ನು ಕೆಲವರು ಹೇಳ್ತಾರೆ ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ಅಥವಾ 9 ಗಂಟೆಗೆ ಪೂಜೆ ಮಾಡಿದರೆ ದೇವರು ಸಿಕ್ಕುವುದು. ಅರೆ, ಸೋಮವಾರ ಎಲ್ಲಿಗೆ ಹೋಗಿದ್ದಾರೆ ದೇವರು? ಶನಿವಾರ ಎಲ್ಲಿಗೆ ಹೋಗಿದ್ದಾನೆ ದೇವರು? ನಾವು ಹೇಳಿದ್ರೆ ಯಾವುದೇ ಬೇಕಾದ್ರೂ ಪೂಜೆ ಮಾಡ್ಬೋದು. 365ರಲ್ಲಿ 24x7 ಯಾವ ಕ್ಷಣದಲ್ಲಿ ಬೇಕಾದ್ರೂ ಪೂಜೆ ಮಾಡಿ. ಯಾಕೆಂದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿಯವ ದೇವರು ಅಂದರೆ. ಕ್ಷಣ ಕ್ಷಣ ಇದ್ದಾನೆ ಅವನು. ಅದಕ್ಕೋಸ್ಕರ ಯಾವುದೋ ಒಂದು ದಿವಸ ಹೋಗಿ ಅವನ ಹತ್ರ ಕ್ಷಮೆ ಕೇಳಿಕೊಂಡು ಮತ್ತೆ ಪಾಪ ಮಾಡೋದು ಅಲ್ಲ 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 ಹಾಗೆ ಇಲ್ಲ ನಮ್ಮದರಲ್ಲಿ. ಅಂಥ ವಿಶಾಲವಾದಂಥ ಒಂದು ಧರ್ಮ ರೀ ಇದು ನಮ್ಮದು. ಆ ಧರ್ಮದ ಒಂದು ಕೇಂದ್ರವಾಗಿ ನಾವು ದೇವಸ್ಥಾನವನ್ನು ಇಟ್ಕೊಂಡಿದ್ದೇವೆ. ಅಲ್ಲಿ ಬರಬೇಕಾದ್ರೆ ಆ ರೀತಿಯ ಒಂದು ಚಿಂತನೆಯಿಂದ ನಾವು ಬರ್ತೇವೆ. ಅಲ್ಲಿ ಬಂದಾಗ ಅವ್ರು ಹೇಳಿದ್ರಲ್ಲ, ನಮಗೆ ಮೀಡಿಯೇಟರ್ ಇಲ್ಲ, ಹೋಗಿ ಅವನ ಹತ್ರ ಅಡ್ಡ ಬಿದ್ದರೆ ಆಯ್ತು, ನಮ್ಮ ಎಲ್ಲವೂ ಕೂಡ ಆ ದೇವರು ನಮಗೆ ಕ್ಷಮೆ ಕೊಡ್ತಾನೆ ಅಂತ. ಅದಕ್ಕೋಸ್ಕರ ದೇವಸ್ಥಾನಗಳು ನಮ್ಮ ಕೇಂದ್ರಬಿಂದು. ಅದಕ್ಕೋಸ್ಕರ ಧರ್ಮ ನಮ್ಮ ಜೀವನದ ಕೇಂದ್ರಬಿಂದು. ಧರ್ಮದ ಒಂದು ಪ್ರತೀಕವಾಗಿ ನಾವು ದೇವಸ್ಥಾನಗಳನ್ನು ಕೇಂದ್ರಬಿಂದುವಾಗಿ ಇಟ್ಕೊಂಡಿದ್ದೇವೆ. ಇಲ್ಲಿ 12 ದಿವಸ, ಇನ್ನು 5 ದಿವಸ ಇದೆ ಅಂತ ಹೇಳಿದರು. 6ನೇ ದಿವಸ ಯಾರು?
10ನೇ ದಿವಸ ಯಾರು? ಮುಂದಿನ ವರ್ಷಗಳು ಯಾರು? ನಾನು ಹೇಳಿದೆವು, ಈ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡುವವರು ಯಾರು? ದೇವಸ್ಥಾನದ ರಕ್ಷಣೆ ಮಾಡುವವರು ಯಾರು? ದೇವಸ್ಥಾನದ ಆರಾಧನೆ ಮಾಡಲಿಕ್ಕೆ, ದೇವರ ಬಗ್ಗೆ ಗೌರವ ಹೆಚ್ಚು ಮಾಡಲಿಕ್ಕೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೇವಾ? ರಾಮಾಯಣ ಮಹಾಭಾರತ ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿಕೊಟ್ಟಿದ್ದೇವಾ? ನಾವೆಲ್ಲ ಇವತ್ತು ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸೋದ್ರಿಂದ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅದಿಲ್ಲ. ನಾವು ನಮ್ಮ ದೇವರಿಗೆ ಅವನು ಬೆಳಗ್ಗೆ ಎದ್ದು ಅವನು ದೇವರಿಗೆ ನಮಸ್ಕಾರ ಮಾಡಬೇಕು, ಸ್ನಾನ ಎಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕು, ಒಂದು ದೀಪ ಹಚ್ಚಬೇಕು. ಅವನು ಎಲ್ಲಿ ಹೇಳ್ತೇವೆ? ಹುಟ್ಟುಹಬ್ಬದ ದಿವಸ ದೀಪ ನಂದಿಸೋದು. ನಾವು ದೀಪ ನಂದುವುದು ಅಂದರೆ ಸಾಯೋದು ಅಂತ ಲೆಕ್ಕ. ನಮಗೆ ಹುಚ್ಚು. ನಮಗೆ ದೀಪ ಹಚ್ಚಬೇಕು, ದೇವರಿಗೆ ಒಂದು ಪೂಜೆ ಮಾಡಬೇಕು, ನೀನು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲಿ ಹೇಳ್ತೇವೆ ನಾವು? ಅದಕ್ಕೋಸ್ಕರ ದೇವರ ಹತ್ರ ನಮಗೇನು ಭಕ್ತಿ ಭಾವಗಳಿರಬೇಕು. ಆ ಮುಂದಿನ ಪೀಳಿಗೆ ಅದರಿಂದ ಹಿಂದಕ್ಕೆ ಹೋಗ್ತಾ ಇದೆ. ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನು ಗೊತ್ತಾ ನಮಗೆ? ಮುಸಲ್ಮಾನರಿಗೆ ಹೇಳಿ 6 ವರ್ಷದೊಳಗೆ ಕುರಾನ್ ಗೊತ್ತು, ಕ್ರಿಶ್ಚಿಯನ್ರಿಗೆ 6 ವರ್ಷದೊಳಗೆ ಬೈಬಲ್ ಗೊತ್ತು. ನಾನು ಅದರ ಸರಿಯ ತಪ್ಪ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಆದರೆ ಅವರಿಗೆ ಗೊತ್ತು ತಾನೆ, ನಮಗೆ ಯಾವುದು ಗೊತ್ತು? ಅದಕ್ಕೋಸ್ಕರ ಅವನಿಗೆ ದೇವರ ಬಗ್ಗೆ ಭಕ್ತಿ ಇಲ್ಲ, ಸಮಾಜದ ಬಗ್ಗೆ ಗೌರವ ಇಲ್ಲ. ಅವನು ಸ್ವತಂತ್ರವಾಗಿ ಇಂಡಿವಿಜುವಲಿಸ್ಟಿಕ್, ವ್ಯಕ್ತಿಗತ ಮಾತ್ರ ಯೋಚನೆ ಮಾಡ್ತಾನೆ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದು ಭಾರಿ ಆಘಾತಕರವಾದಂಥ ಸಂಗತಿ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಮೇಲೆ ಎಲ್ಲರೂ ಕಾದಿದ್ದಾರೆ, ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ. ನಮ್ಮ ಮೇಲೆ ಕಮ್ಯುನಿಸ್ಟರು ಆಕ್ರಮಣ ಮಾಡ್ತಾ ಇದ್ದಾರೆ. ಎದುರಿನಲ್ಲಿ ಕಮ್ಯುನಿಸ್ಟ್ ಅಂತ ಹೇಳೋದಿಲ್ಲ, ಇಲ್ಲೊಂದು ಕಮ್ಯುನಿಸ್ಟ್ ಸರ್ಕಾರ ಇದೆ, ಇದೊಂದು ಸ್ವಲ್ಪ ಮಾತಾಡ್ತಾರೆ. ಇಲ್ಲದೇ ಬೇರೆ ಬೇರೆ ಹೆಸರಿನಲ್ಲಿ ಮಾತಾಡ್ತಾರೆ. ಈಗ ತಮಿಳುನಾಡಿನಲ್ಲಿದ್ದಂಥವರು ಅವ್ರು ಹೇಳ್ತಾರೆ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು. ಹಿಂದೂ ಧರ್ಮ ಅಂದರೆ ಅದು ಅತ್ಯಂತ ಕೊಳಕು ಧರ್ಮ. ಅದು ಹಿಂದೂ ಅಂತ ಹೇಳುವಂಥದ್ದೇ ಒಂದು ಹೇಸಿಗೆ ಅದು. ಅದೇ ರೀತಿಯಲ್ಲಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೊಂದು ಘಟನೆ ನೆನಪು ಬಂತು. ಒಂದು ದಿವಸ ಒಂದು ಕೊಠಡಿಯಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ ಒಂದು ಸ್ಪರ್ಧೆ ಏನು ಅಂತ ಕೇಳಿದರೆ ಚರ್ಚಾ ಸ್ಪರ್ಧೆ. ಅದು ಒಂದು ಗುಂಪಿನವರು ಒಂದು ವಿಷಯ, ಅದರ ವಿರೋಧವಾಗಿ ಇನ್ನೊಂದು ಗುಂಪು. ಆ ಚರ್ಚೆಯ ವಿಷಯ ಏನು ಕೇಳಿದರೆ ದೇವರು ಇದ್ದಾನೋ ಇಲ್ವಾ ಅಂತ ವಿಷಯ. ಒಂದು ಕಡೆಯವರು ಮಾತಾಡಿದರು ದೇವರಿದ್ದಾನೆ ಮಾರೆ, ಅವರು ಹಾಗೆ ಹೀಗೆ ಮತ್ತೊಂದು ಎಲ್ಲ ಮಾತಾಡ್ತಾರೆ. ಆ ಕಡೆಯವರು ಹೇಳಿದರೆ ದೇವರು ಇಲ್ಲ ಮಾರೆ, ಅದು ಇಲ್ಲೇ ಸುಳ್ಳೆ ಅದು ಅಂತ. ಕೊನೆಗೆ ಯಾರು ತೀರ್ಪು ಕೊಡೋದು ಅಂತ ಕೇಳಿದರೆ ಅಧ್ಯಕ್ಷ ಕೂತವನು. ಅಧ್ಯಕ್ಷ ತೀರ್ಪು ಕೊಡಬೇಕಾದರೆ ಅಧ್ಯಕ್ಷ ಇಲ್ಲ ದೇವರು ಇಲ್ಲವೇ ಇಲ್ಲ, ಅದು ಸುಮ್ಮನೆ ಡೋಂಗಿ, ಅದು ಆ ಭಟ್ರುಗಳು ಹಣ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಹೀಗೆಲ್ಲ ಇರಬೇಕು. ಅದೆಲ್ಲ ಆದ ಮೇಲೆ ಹೋಗಬೇಕಾದರೆ, ಈ ಸಭೆ ಮುಗಿದು ಹೋಗಬೇಕಾದ್ರೆ ನನಗೆ ಅಲ್ಲಿ ದೇವಸ್ಥಾನ ಕಾಣ್ತದಲ್ಲ, ಹಾಗೆ ದೇವಸ್ಥಾನದ ಎದುರಿನಲ್ಲಿ ಹೋಗುವಾಗ ನಮಗೆ ಹಿಂದೂಗಳಿಗೆ ಪುರುಸೊತ್ತಿದ್ದರೆ 3 ಸುತ್ತು ತಿರುಗಿ ಒಂದು ನಮಸ್ಕಾರ, ಸ್ವಲ್ಪ ಕಡಿಮೆ ಆದರೆ 2 ಸುತ್ತು, ಇನ್ನು ಕಡಿಮೆ ಆದರೆ 1 ಸುತ್ತು, ಹಾಗೆ ಇರೋದು ನಮಗೆ ಸುತ್ತು ಕಡಿಮೆ. ಅಕಸ್ಮಾತ್ ನಾವೇನಾದರೂ ಸ್ಕೂಟರ್ನೆಲ್ಲ ಬೈಕ್ನಲ್ಲಿ ಹೋಗುವಾಗ ಹೀಗೆ ಮಾಡೋದು. ಇನ್ನು ಅದು ಕೆಲವು 2 ಕೈ ಬಿಡಲಿಕ್ಕೆ ಆಗಿದ್ರೆ ಹೀಗೆ ಮಾಡೋದು. ನಡೀತದೆ ದೇವರಿಗೆ ಹಾಗೆ ಎಲ್ಲರೂ ಮಾಡ್ತಾ ಹೋಗ್ತಾಯಿದ್ರು. ಕೆಲವು ತುಂಟ ಹುಡುಗರು ನಮಸ್ಕಾರ ಎಲ್ಲ ಮಾಡಿದ್ರೆ ಆಮೇಲೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಈ ಅಧ್ಯಕ್ಷ ಬರ್ತಾನಲ್ಲ, ಅಧ್ಯಕ್ಷ ಏನು ಮಾಡ್ತಾನೆ ಅಂತ ಎಲ್ಲ ನೋಡಿದ್ರೆ ಈ ಅಧ್ಯಕ್ಷ ಬಂದ ದೇವಸ್ಥಾನದ ಎದುರು ಬಂದಾಗ ಒಂದು ಸುತ್ತು ಬಂದ, ನಮಸ್ಕಾರ ಮಾಡಿದ. ಕೂಡಲೇ ಈ ಪಡ್ಡೆ ಹುಡುಗರು ಓಡಿದ್ರು ಅಲ್ಲಿಗೆ. ಓಡಿ ಹೇಳಿದ್ರು, ಸ್ವಾಮಿ ನೀವು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರಲ್ಲ? ಹೌದು. ಅಲ್ಲ, ಸ್ವಲ್ಪ ಮೊದಲು ನೀವು ದೇವರು ಇಲ್ಲ, ಅದು ಡೋಂಗಿ ಮೋಸ ಅಂತೆಲ್ಲ ಹೇಳಿದಿರಲ್ಲ? ಹೌದು. ಮತ್ತೆ ಯಾಕೆ ಹೀಗೆ ನಮಸ್ಕಾರ ಮಾಡ್ತೀರಿ? ಈಗಲೂ ನಾನು ಹೇಳೋದು ದೇವರಿಲ್ಲ ಅಂತ. ಆದರೆ ಅಕಸ್ಮಾತ್ ದೇವರಿದ್ದರೆ ನನಗೆ ತೊಂದರೆ ಮಾಡೋದು ಬೇಡ ಅಂತ. ಇದು ಕಮ್ಯುನಿಟಿ ಚಿಂತನೆ, ಡೋಂಗಿ ಮೋಸ ಇದು. ಇವರದೆಲ್ಲ ಕೇಳಿ, ಇವರು ಒಳಗಿಂದ ಒಳಗೆ ದೇವರನ್ನು ಪೂಜೆ ಮಾಡೋರು ಇವರು. ಅದು ವಿಜಯನ್ ಇರ್ಬೋದು ಅಥವಾ ಮತ್ತೊಬ್ಬ ಇರ್ಬೋದು, ಒಂದು ಅವನು ಪೂಜೆ ಮಾಡ್ತಾನೆ, ಇಲ್ಲರ ಅವನ ಹೆಂಡತಿಯನ್ನು ಕಳಿಸ್ತಾನೆ ದೇವಸ್ಥಾನಕ್ಕೆ. ಹಾಗೆ ಈ ಹೆಂಡತಿರೆಲ್ಲ ಕೆಲವು ಸರ್ತಿ ಬಲಿಪಶು ಆಗೋದು ಹೀಗೆ. ದೇವರನ್ನು ಬಿಟ್ಟು ಇಲ್ಲಿಗೆ ಸಾಧ್ಯನೇ ಇಲ್ಲ ಮಾರ್ಯಾರ. ಇಲ್ಲಿ ದೇವರನ್ನು ಬಿಟ್ಟು ಇವರು ಬದುಕೋದು ಹೇಗೆ? ಸಾಧ್ಯವೇ ಇಲ್ಲ. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣ್ತೇನೆ ನಾವು. ಹೋಗುವಾಗ ಏನಾದ್ರು ಪಕ್ಕ ಏನಾದ್ರು ಅಡ್ಡಾದರೆ ರಾಮ ಅಂತಾರೆ, ಆಟೋಮೆಟಿಕ್ ಬರೋದು. ದೇವರನ್ನು ಬಿಟ್ಟು ಬದುಕಲಿಕ್ಕೆ ಭಾರತದಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ಆಕ್ರಮಣ ಕಮ್ಯುನಿಸ್ಟಿನ ಬೇರೆ ಬೇರೆ ಮುಖಗಳಲ್ಲಿ ಇವತ್ತು ನಮ್ಮ ಶಾಲೆಗಳಲ್ಲಿ ಪಾಠಗಳಲ್ಲಿ ಎಲ್ಲದರಲ್ಲೂ ಇದನ್ನು ಹೇಳ್ತಾರೆ. ನಮ್ಮ ಶಾಲೆಗಳಲ್ಲಿ ಎಲ್ಲಿದೆ ಭಜನೆ ಉಂಟಾ?
ದೇವರನ್ನು ಆರಾಧನೆ ಮಾಡಲಿಕ್ಕೆ ಉಂಟ ನಮಗೆ? ಯಾವುದೂ ಇಲ್ಲ ಮಾರ್ಯಾರೆ ನಮಗೆ. ಅಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಮನೆಯಲ್ಲೂ ಇಲ್ಲ, ಶಾಲೆಯಲ್ಲೂ ಇಲ್ಲ, ಊರಿನಲ್ಲಿ ಇಲ್ಲ. ನನಗೆ ಸಂತೋಷ ಆಯಿತು. ಇವತ್ತು ಅಲ್ಲಿ ನಾನು ನೋಡಿದಾಗ 24 ಗಂಟೆನೂ ಭಜನೆ ನಡೀತಾಯಿತ್ತು. 12 ದಿವಸನೂ ಭಜನೆ ನಡೀತದೆ ಅಂತ ಕೇಳಿದೆ ನಾನು. ಕೊನೆ ಪಕ್ಷ ಮಕ್ಕಳು ಹೇಳ್ತಾರಲ್ಲ, ಹೇಳಲಿ. ಅಂಥ ಮಕ್ಕಳನ್ನು ತಯಾರು ಮಾಡ್ತೇವೆ ನಾವು, ಅಥವಾ ಇಂಥದ ಆ ಪಾಶಕ್ಕೆ ಬಿದ್ದು ನಮ್ಮ ಸಮಾಜ ತತ್ತರಿಸಿ ಹೋಗುತ್ತಾ? ಎರಡನೇದು ಇನ್ನೊಂದು ಭಾರಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು, 47ನೇ ಇಸ್ವಿಯಲ್ಲಿ ಜಿಹಾದಿ ಮುಸಲ್ಮಾನರ ಪೆಟ್ಟನ್ನು ತಡ್ಕೊಳ್ಳಿಕ್ಕಾಗದೆ ನಮ್ಮ ದುರ್ಬಲ ನಾಯಕತ್ವ 47ರಲ್ಲಿ 76 ವರ್ಷಗಳ ಹಿಂದೆ ನಾವು ಯಾವ ಭೂಮಿಯನ್ನು ತಾಯಿ ಅಂತ ಕರಿತೇವ, ಈ ಭೂಮಿ ಏನು ಪವಿತ್ರ ಅಂದರೆ ನಮಗೆ, ಇದು ನಮಗೆ ಮಾತೃಭೂಮಿ, ಇದು ನಮಗೆ ಕರ್ಮಭೂಮಿ, ಇದು ನಮಗೆ ದೇವಭೂಮಿ, ಇದು ನಮಗೆ ವೇದಭೂಮಿ, ಇದು ನಮಗೆ ಪುಣ್ಯಭೂಮಿ, ಎಂಥ ಹೆಸರಲ್ಲಿ ಕರೆದರೂ ತಾಯಿ. ಅಂಥ ಭೂಮಿಯನ್ನು ಕತ್ತರಿಸಿ ಕೊಟ್ಟರಲ್ಲ, ಎಂಥ ದ್ರೋಹಿಗಳು ಮಾರ್ಯಾರೆ ಇವರು. ಯಾಕೆಂದರೆ ನಾನು ಪ್ರಧಾನಮಂತ್ರಿ ಆಗಬೇಕು, ನಾನು ಇನ್ನೊಂದು ಮಂತ್ರಿ ಆಗಬೇಕು, ಮತ್ತೊಂದು ಮಂತ್ರಿ ಆಗಬೇಕು ಅಂತ ಅದನ್ನು ತುಂಡು ಮಾಡಿ ಕೊಟ್ಟರಲ್ಲ. ಹೋಯ್ತಲ್ಲ ನಮ್ಮದು. ನೆಹರೂರವ್ರ ಹತ್ರ ಕೇಳಿದರು, ಅಲ್ರಿ ನೀವು ಒಂದು 30ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ರಿ, ನಮಗೆ ನಮ್ಮ ಕಲ್ಪನೆ ಏನು ಅಂತ ಕೇಳಿದರೆ, ಕನಸೇನು ಅಂತ ಕೇಳಿದರೆ ಅಖಂಡ ಹಿಂದೂಸ್ತಾನಕ್ಕೆ ಸ್ವರಾಜ್ಯ ಅಂತ. ಎಲ್ರಿ ಅಖಂಡ ಹೋಗಿ ತ್ರಿಖಂಡ ಆಗಿಬಿಟ್ಟಿರಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮಾರ್ಯಾರೆ, ನಾವು ಮತ್ತು ಮುಸಲ್ಮಾನರು ಅಣ್ಣ ತಮ್ಮಂದಿರು, ಅವ್ರದ್ದು ಸ್ವಲ್ಪ ಕಿರಿಕಿರಿ ಇತ್ತು, ಮನೆಯಲ್ಲೂ ಅಣ್ಣ ತಮ್ಮಂದಿರು ಕಿರಿಕಿರಿ ಆದರೆ ಪಾಲು ಮಾಡಿಕೊಳ್ತೇವಲ್ಲ, ಹಾಗೆ ಪಾಲು ಮಾಡಿಕೊಂಡೆವು ಅಂತ. ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ್ರೆ ಅಮ್ಮನನ್ನು ಪಾಲು ಮಾಡ್ತೇವೆ ನಾವು? ಮಾಡೋಲ್ಲ ರೀ ನಾವು. ಅಮ್ಮ ಅವನ ಮನೆಯಲ್ಲಿ ಇಲ್ಲ ರೀ, ಇವನ ಮನೆಯಲ್ಲಿ ಇಲ್ಲ ರೀ, 6 ತಿಂಗಳಲ್ಲಿ 6 ತಿಂಗಳಿಲ್ಲಿ ತಾಯಿಯನ್ನು ತುಂಡು ಮಾಡಿಕೊಳ್ಳೋದ. ಯಾಕೆಂದರೆ ಇವರಿಗೆ ಯಾರಿಗದು ತಾಯಿ ಅಂತ ಅನಿಸಲೇ ಇಲ್ಲ. ಇವರಿಗೆ ಒಂದು ಶಬ್ದ ಕೆಲಸತಿ ಮಾತೃಭೂಮಿ ಅಂತ ಕೆಲವರಿಗೆ ಬರೋದಿಲ್ಲ, ಮಾತೃಭೂಮಿ ಅಂತ ಹೇಳ್ತಾರೆ. ಹಾಗೆ ಮಾತೃಭೂಮಿ ಆಗಿದೆ, ಭೂಮಿ ಮಾತ್ರ ಆಗಿದೆ, ಭೂಮಿ ಮಾತ್ರ ಅಲ್ಲ ನಮ್ಮದು. ಅಂಥ ಶ್ರೇಷ್ಠವಾದಂಥ ತಾಯಿಯನ್ನು ಅವತ್ತು ತುಂಡು ಮಾಡಿದರು. ಇವತ್ತು ಅದಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜಿಹಾದಿ ಮುಸಲ್ಮಾನರೊಂದು ಹೇಳಿದರು, ಹಸ್ಕೇಲಿ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಮಗೆ ಪಾಕಿಸ್ತಾನ ಸಿಗಬೇಕಾದ್ರೆ ಭಾರಿ ಬಲಿದಾನಗಳಾಗಲಿಲ್ಲ ನಮ್ಮದು. ಆದರೆ ಉಳಿದಂಥ ತುಂಡಿದೆ ಅಲ್ಲ, ಅದನ್ನು ಅವರು ಹೇಳಿದರು ಲಡ್ಕೆ ಲೇಂಗೆ ಹಿಂದೂಸ್ತಾನ್ ಅಂತ. ಲಡ್ಕೆ ಲೇಂಗೆ ಅಂದರೆ ಗಲಾಟೆ ಮಾಡ್ತೇವೆ, ದೊಂಬಿ ಮಾಡ್ತೇವೆ, ಬೆಂಕಿ ಹಚ್ಚುತ್ತೇವೆ, ಎಲ್ಲ ಕೆಲಸಗಳನ್ನು ಮಾಡಿ ಆ ಭೂಮಿಯನ್ನು ನಾವು ತಗೊಳ್ತೇವೆ ಅಂತ ಹೇಳಿದರು. ಅದಕ್ಕೆ 75 ವರ್ಷದವರು ಸಿದ್ಧರಾಗಿದ್ದಾರೆ. ಅವರ ಜನಸಂಖ್ಯೆ ಹೆಚ್ಚಾಗಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ. ನಾವೇನು ಯೋಚನೆ ಮಾಡಿದೆವು? ಕುಟುಂಬ ಯೋಜನೆ. ಅದಕ್ಕೋಸ್ಕರ ಎಂಥದ್ದು ನಮ್ಮದು ಶುರುವಿಗಿದ್ದದ್ದು 2 ಬೇಕು 3 ಸಾಕು. ಅದಾಗಿ ಸ್ವಲ್ಪ ಸಮಯ ಒಂದು 10 ವರ್ಷ ಹೋಗ ಕಡಿಮೆ ಆಗಲಿಲ್ಲ. ಅದಕ್ಕೆ ಹೇಳಿದರು ನಾವಿಬ್ಬರು ನಮಗಿಬ್ಬರೇ. ಅದು 10 ವರ್ಷ ಆಗೋ ಕಡಿಮೆ ಆಗಲಿಲ್ಲ. ಆಮೇಲೆ ಅವರು ಹೇಳಿದರು ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ ಅಂತ. ಈಗ ಒಂದು 10-15 ವರ್ಷ ಆಯಿತು, ಹೊಸ್ತು ಶುರು ಮಾಡಲಿಲ್ಲ ಅವರು. ಶುರು ಮಾಡಿದರೆ ಏನು ಮಾಡ್ಬೋದು ಅಂತ ಕೇಳಿದರೆ ನಾವಿಬ್ಬರೇ ಮುಂದಿನಿಲ್ಲ. ಅದು ಆಗಿ ಇಬ್ಬರೇ ಒಟ್ಟಿಗಿದ್ದಾಗ ಮಕ್ಕಳಾಗೋದಿಲ್ಲ ಅಂತ ಹೇಳೋದು ಕಷ್ಟ. ಅಕಸ್ಮಾತ್ ಒಂದು ಆಯಿತು ಅಂತ ಆದರೆ ಅದಕ್ಕೆ ಮುಂದಿನ ಘೋಷಣೆ ಏನಿರ್ಬೋದು ಅಂತ ಹೇಳಿದರೆ ನಾನೇ ನೀನು ನೀನೇ. ಈಗ ಆ ಪರಿಸ್ಥಿತಿಗೆ ಬಂದಿದೆ. ಇದು ಯಾರಿಗೆ? ನಮಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ. ನಾವು ಈ ಭೂಮಿಯ ಮೇಲೆ ಪ್ರೀತಿ, ದೇಶದ ಮೇಲೆ ಪ್ರೀತಿ, ಅದಕ್ಕೋಸ್ಕರ ಸರ್ಕಾರ ಹೇಳ್ತಲ್ಲ ಮಾಡ್ಕೊಂಡು ಬಂದೆವು ನಾವು. ಮುಸಲ್ಮಾನರು ಒಪ್ಪಿದ್ರ ಇದಕ್ಕೆ? ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮೆರವಣಿಗೆ ನಡೀತಾ ಇತ್ತು. ಆವಾಗ ನನ್ನ ಪಕ್ಕದಲ್ಲಿ ತುಲಿ ಆಯನ್ ತುಲಿ ಅಂತ ಹೇಳಿದರು. ಅವನನ್ನು ನೋಡಿ ಅಂತ ಏನು ಅಂತ ಕೇಳಿದೆ. ಅವನಿಗೆ 3 ಹೆಂಡತಿಯರು ಮಾರಾನೆ. ನಾನು ಹೇಳಿದೆ ನಮ್ಮೂರಲ್ಲಿ 3 ಅಲ್ಲ 4 ಇದ್ದವರು ಇದ್ದಾರೆ. ಆಗ ಅವ ಹೇಳಿದ ಅದಲ್ಲ, ಅವನಿಗೆ ಮಕ್ಕಳು ಎಷ್ಟು ಗೊತ್ತಾ ಅಂತ ಕೇಳಿದ. ಅವನಿಗೆ ಬರೀ 37 ಮಕ್ಕಳು ಮಾರ್ಯಾರೆ. ನಮ್ಮ ಹತ್ರ ಕೇಳಿದೆ, ಒಂದು ದಾಟಿದರೆ ಭಯಂಕರ ಭಂಗ ಮಾರ್ಯಾರೆ ಸಾಂಖ್ಯರ ಅಂತ. ಅವ ಹೇಗೆ ಸಾಕ್ತಾರೆ? ನಮಗೆ ಕಲ್ಪನೆ ಇಲ್ಲ ರೀ, ಸ್ವಂತ ಸುಖ ಮಾತ್ರ. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಇವರ ಹತ್ರ ಗುಟ್ಟಿನಲ್ಲಿ ಬೇಕಾದ್ರೆ ಹೇಳ್ತೇನೆ ಅವ್ರ ಹೆಸರು. ಒಬ್ಬ ದೊಡ್ಡ ಅಧಿಕಾರಿ, ಅವರು ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ. ಅವರು ನನಗೆ, ಇವ ನನ್ನ ಮಗ, ನಮ್ಮ ತೇಜಸ್ವಿ ಸೂರ್ಯನ ಮದುವೆಯಲ್ಲಿ ಇವ ನನ್ನ ಮಗ, ಇವಳು ನನ್ನ ಸೊಸೆ, ಇವಳು ನಿಮ್ಮ ಊರಿನವಳು. ಎಲ್ಲಿದ್ದು ಕೇಳಿದೆ? ಕಾರ್ಕಳ. ಆಮೇಲೆ ನಾನು ತಪ್ಪಿ ಕೇಳಿದ್ದು, ಮದುವೆಗೆ ಎಷ್ಟು ವರ್ಷ ಆಯಿತು ಅಂತ. 8 ವರ್ಷ ಆಯಿತು. ಮಕ್ಕಳು ಎಷ್ಟು? ಮಕ್ಕಳು 2 ನಗಾತ ಅಂತೆ. ನಾನು ಕೇಳಿದ್ದೀನಿ, ನೀವು ಮದುವೆದದ್ದು ಯಾಕೆ? ಗಮ್ಮತ್ತು ಮಾಡಲಿಕ್ಕೆ ಆದರೆ ಯಾವ ಹೆಣ್ಣು ಸಿಗ್ತಾಳೆ, ಯಾವ ಗಂಡು ಸಿಗ್ತಾನೆ.
ಮದುವಾದ ಜಾಗೆ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥ ಧರ್ಮದ ಕಾರ್ಯಕ್ಕೆ ಮತ್ತು ಸಂತತಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮದುವೆ ಆಗೋದು. ಮತ್ತೆ ಸುಮ್ಮನೆ ಮದುವೆ ಆಗೋದಾ? ಎಲ್ಲಿದೆ ನಮ್ಮ ಹತ್ರ? ನೀವು ಹೇಳಿ, ಎಷ್ಟು ಜನ ಇದ್ದಾರೆ ನಿಮಗೆ? 3 ಮಕ್ಕಳು ಎಷ್ಟು ಜನ ಇದ್ದಾರೆ? ನಾನು ಎಲ್ಲ ಕಡೆಯಲ್ಲಿ ಹೇಳ್ತಾನೆ 3 ಮಕ್ಕಳಾಗಲಿ ಅಂತ. ಎಷ್ಟು ಜನ? ಅಯ್ಯೋ ಮೇರೆಗೆ ಮರಳು ಮರ ಈ ಭಟ್ರಿಗೆ ಅಂತ ಹೇಳಿ. ಇವತ್ತು ಜಗತ್ತು ಹೇಳ್ತಾ ಉಂಟು, ನೆನಪಿಟ್ಟುಕೊಳ್ಳಿ. ಚೀನಾ ದೇಶ 48ರಲ್ಲಿ ನಮಗೆ 47 ಸ್ವಾತಂತ್ರ್ಯ ಸಿಕ್ಕಿದ್ದು. 48ರಲ್ಲಿ ಚೀನಾಕ್ಕೆ ಕಮ್ಯುನಿಸ್ಟ್ ನುಗ್ಗಿತು. ಕಮ್ಯುನಿಸ್ಟ್ ಹೇಳಿದಾಗೆ ಮಾಡಬೇಕು. ಅವರೇ ಹೇಳಿದರು, ಮದುವೆ ಆಗಬೇಕಾದ್ರೆ ಇಂಥವಳನ್ನು ಮದುವೆ ಆಗಬೇಕಾದ್ರೆ ಅವರ ಲೈಸೆನ್ಸ್ ಬೇಕು, ಇಂಥವನನ್ನು ಮದುವೆ ಆಗಬೇಕಾದ್ರೆ ಅವ್ರ ಲೈಸೆನ್ಸ್ ಬೇಕು, ಮಕ್ಕಳಾಗಬೇಕಾದ್ರೆ ಅವರ ಲೈಸೆನ್ಸ್ ಬೇಕು. ಅವ್ರು ಹೇಳಿದರು ಒಂದೇ ಮಗು. ಒಂದು 40-50 ವರ್ಷ ಒಂದೇ ಮಗು. ಆವಾಗ ಅವರಿಗೆ ಗೊತ್ತಾಯಿತು ನಮ್ಮ ದೇಶದಲ್ಲಿ ತರುಣರ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ತರುಣಿಯರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಅದಕ್ಕೆ ಅವರೊಂದು 20 ವರ್ಷದಿಂದ 2 ಆಗಲಿ ಅಂತೇಳಿ, ಈಗ ಎಲ್ಲ 2. ಈಗ ಒಂದು 2.5-3 ವರ್ಷದ ಹಿಂದೆ ಹೇಳಿದರು ಅವರು, ಮೂಜಿ ಜೋಕಲಾವಡು 3 ಅಂತ. ಈ ಗಮ್ಮತ್ತಂತ ಕೇಳಿದರೆ 3 ಆಗಲಿಕ್ಕೆ ಅಲ್ಲಿ 3ಕ್ಕೆ ತಯಾರಾಗಿರುವ ಹೆಣ್ಣು ಇಲ್ಲ, ಗಂಡು ಇಲ್ಲ, ಪರಬೇರೆ ಆತೇರಿ. ನಾನು ಹೊಲ್ತು ಮೂಜಿನ ಪುಟ್ಟವನೇ. ಇಂಗ್ಲೆಂಡ್ ಕೇಳಿ, ಜರ್ಮನಿ ಕೇಳಿ, ಮೊನ್ನೆ ಸ್ಟಾಲಿನ್ ಅಂತ ತಮಿಳ್ನಾಡು, ನಾನು ಆಗ ಹೇಳಿದಲ್ಲ, ಅವರು ಹೇಳಿದ್ರೆ 12 ಮಕ್ಕಳಾಗಲಿ ಅಂತ. ಚಂದ್ರಬಾಬು ನಾಯ್ಡು ಹುಟ್ಟಿಸಿ ಮಕ್ಕಳು ಅಂತ. ನಿಮಗೂ ಅದನ್ನು ಹೇಳೋದು. ಹಿಂದೂ ಸಮಾಜ ಉಳಿಬೇಕಾ? ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬೇಕಾ? ಅಕಸ್ಮಾತ್ ಆಕ್ರಮಣ, ಅಕಸ್ಮಾತ್ ಅಂತ ಹೇಳೋದಿಲ್ಲ, ಆಗುತ್ತೆ. 100ಕ್ಕೆ 100 ಆಗುತ್ತೆ. ಈ ದೇವಸ್ಥಾನಗಳಲ್ಲಿ ನಾವು ಹೀಗೆ ಇದ್ದರೆ ಈ ದೇವಸ್ಥಾನದ ಮೇಲೆ ಆಕ್ರಮಣ ಆಗುತ್ತೆ. ಆಕ್ರಮಣ ಆಗೋ ರಕ್ಷಣೆ ಮಾಡೋದು ಯಾರು ರಕ್ಷಣೆ ಮಾಡೋರು? ಗಜನಿ ಮೊಹಮ್ಮದ್ ಸೋಮನಾಥ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ. 1200 ಜನ ಅಲ್ಲಿ ಪುರೋಹಿತರಿದ್ದರಂತೆ. ಆವಾಗ ಕ್ಷತ್ರಿಯರಿಗೆ ಅನಿಸಿತು, ಇವಾಗ ಕಂಡಾಪಟ್ಟೆ ಸೈನ್ಯ ತಗೊಂಡು ಬರ್ತಾನೆ ಮಾರಾರೆ, ಅದಕ್ಕೋಸ್ಕರ ಇದನ್ನು ರಕ್ಷಣೆ ಮಾಡಬೇಕು ಅಂತ ಪುರೋಹಿತರ ಹತ್ರ ಹೋಗಿ ಕೇಳಿದ್ರಂತೆ. ಪುರೋಹಿತರೇ, ಭಾರಿ ಡೇಂಜರಸ್ಸು, ಭಾರಿ ತೊಂದರೆ ಇದೆ, ನಾವು ಈ ದೇವಸ್ಥಾನ ರಕ್ಷಣೆ ಮಾಡ್ತೇವೆ. ನಮ್ಮ ಬೇಡ ಏನು, ನಾವು ಪೂಜೆ ಮಾಡ್ತೇವೆ, ಆರತಿ ಮಾಡ್ತೇವೆ, ಆಮೇಲೆ ನೈವೇದ್ಯ ಕೊಡ್ತೇವೆ, ಅದು ನಡೀತದೆ, ದೇವ್ರು ನಡೆಸ. ಆಗಲಿಲ್ಲ. ಅವರು ಆಕ್ರಮಣ ಮಾಡಿದರು. 1200 ಜನ ಪುರೋಹಿತರ ತಲೆಗೆಡದ್ರಿ. ನೆನ್ಪಿಟ್ಕೊಳ್ಳಿ ಪರಿಸ್ಥಿತಿ. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳದವ ಚರಿತ್ರೆ ನಿರ್ಮಾಣ ಮಾಡಲಾರ. ನಾವು ಮಾಡಬೇಕಿದನ್ನು. ಇದೊಂದು ಮೃತ್ಯುಂಜಯ ಭಾರತ ಅಂತ ಹೇಳ್ತಾರೆ. ನಮ್ಮ ಭಾರತ ಹಾಗೆ ಆಗಬೇಕಾದ್ರೆ ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು. ಈಗ ಒಂದು ವಫ್ ಕಾನೂನು ಬಂದಿದೆ, ಗೊತ್ತಾಗಿದೆಯಾ? ಯಾರಿಗಾರು ಗೊತ್ತಾಗಿದೆಯಾ? ಯಾರಿಗೂ ಗೊತ್ತೇ ಆಗಲಿಲ್ಲ. ಒಂದು 6 ತಿಂಗಳ ಕೆಳಗೆ ಇವರೆಲ್ಲ ಬೊಬ್ಬೆ ಹೊಡೆದಿದ್ದಾರೆ. 6 ತಿಂಗಳ ಕೆಳಗೆ ವಿಜಯಪುರ ಅಂತ, ಬಿಜಾಪುರದಲ್ಲಿ ರಾತ್ರಿ ಬೆಳಗ್ಗೆ ಆಗಬೇಕಾದ್ರೆ 1000 ಜನ ರೈತರು ಬೊಬ್ಬೆ ಹೊಡೆದರು. ನಾವು ನಿನ್ನೆವರೆಗೆ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ಮುತ್ತಜ್ಜನ ಹೆಸರಲ್ಲಿ RTC ಇತ್ತು, ಪಹಣಿ ಇತ್ತು. ಇವತ್ತು ಬೆಳಗ್ಗೆ ನೋಡಬೇಕಾದ್ರೆ ವಕ್ಫ್ ಆಗಿದೆ. ನಮ್ಮ ಅಲ್ಲಿದ್ದಂಥ ಮುಖ್ಯಮಂತ್ರಿಗಳೇ, ತಹಶೀಲ್ದಾರ ಏನೇನು ಬರೆದಿದ್ಯೋ ಅಂತ. ಅದಾದ ಮರುದಿವಸ ಕಲಬುರಗಿಯಲ್ಲಿ ಆಯಿತು, ಜಿಲ್ಲೆಯಲ್ಲಿ. ಅದಾದ ಮರುದಿವಸ ಗದಗಿನಲ್ಲಿ ಆಯಿತು, ಅದರ ಮರುದಿವಸ ಬೀದರ್ನಲ್ಲಿ ಆಯಿತು, ಅದರ ಮರುದಿವಸ ದಾವಣಗೆರೆಯಲ್ಲಿ, ಅದರ ಮರುದಿವಸ ಚಿತ್ರದುರ್ಗದಲ್ಲಿ, ಅದರ ಮರುದಿವಸ ಮಂಡ್ಯದಲ್ಲಿ, ಈಗ ಮಂಗಳೂರಲ್ಲಿ ಕೂಡ. ಎಲ್ಲಿವರೆಗೆ ಅವರು ಆಯಿತು ಅಂತ ಹೇಳಿದರೆ, ಒಂದು ಸಲ ನಿಮ್ಮ ಪಹಣಿಯಲ್ಲಿ ವಕ್ಫ್ ಅಂತ ಬಂದರೆ ಸಾಧ್ಯನೇ ಇಲ್ಲ ನಿಮ್ಮಂತೆ ತೆಗಿಲಿಕ್ಕೆ. ಈಗ ಪಾರ್ಲಿಮೆಂಟ್ ಇದೆ, ಇವರು ಮಂತ್ರಿಗಳಾಗಿದ್ದರು. ಇವರು ಮಂತ್ರಿಗಳಾಗಿದ್ದ ಕಾಲದಲ್ಲಿ ಕೂಡ ಆ ಪಾರ್ಲಿಮೆಂಟಿನ ಭೂಮಿ ಅದು ವಕ್ಫ್ ಭೂಮಿ. ಅದು ಅಲ್ಲಿಂದ 13 ಕಿಲೋಮೀಟರ್ ವಿಮಾನ ನಿಲ್ದಾಣದವರೆಗೆ ವಕ್ಫ್ ಭೂಮಿ. ವಿಧಾನಸೌಧದಲ್ಲಿದ್ದಾರೆ, ವಿಧಾನಸೌಧದ ಅಡಿ ಅದು ವಕ್ಫ್ ಭೂಮಿ. ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ 1500 ವರ್ಷದ ದೇವಸ್ಥಾನ, ಅದು ವಕ್ಫ್. 12 ಜಿಲ್ಲೆಗಳು ವಕ್ಫ್. 1500 ವರ್ಷಗಳಿಂದ ಮುಸಲ್ಮಾನರೇ ಇರಲಿಲ್ಲ. ನಮ್ಮ ದೇಶದಲ್ಲಂತೂ ಒಬ್ಬನೂ ಇಲ್ಲ. ಅದನ್ನು ವಕ್ಫ್ ಅಂತೇಳಿ ಅಲ್ಲನ ಹೆಸರಿನಲ್ಲಿ ಆಗ್ತಾ ಇರೋದಂತೆ. ಇವರು ಹೇಳ್ತಾರೆ, ಅದರಲ್ಲಿ ಭಾರಿ ಡೇಂಜರಸ್ ಒಂದು ಶಬ್ದ ಇದೆ, ಡೀಮ್ಡ್ ಟು ಬಿ ಬಿಲೀವ್ಡ್ ಅಂತ. ಅಂದರೆ ಅದು ಆಗಿರಲೇಬೇಕು ಅಂತಿಲ್ಲ. ಇಲ್ಲಿದ್ದಂಥ ಒಬ್ಬ ಮೊಹಮ್ಮದನಿಗೆ ಅನ್ನಿಸ್ತದೆ, ಆ ಗುಡ್ಡೆ ತುದಿಯಲ್ಲಿ ಮಾರ್ರೆ ಹಿಂದೆ ಒಂದು ಮದರಸ ಇತ್ತು ಅಂತ ಕಾಣ್ತದೆ ಅಂತ ಹೇಳಿದ್ರೆ ಹೋಯ್ತು. ಒಂದು ಗೋರಿ ಇತ್ತು ಅಂತ ಕಾಣ್ತದೆ ಅಂತ ಹೇಳಿದ್ರೆ ಹೋಯ್ತು. ನೀವು ಅದನ್ನು ಮತ್ತೆ ಫೈಟ್ ಮಾಡಲಿಕ್ಕೆ ಆಗಲಿಲ್ಲ. ಫೈಟ್ ಮಾಡಲಿಕ್ಕೆ ಆಗ್ತದೆ. ಒಂದು ಟ್ರಿಬ್ಯುನಲ್ ಇದೆ, ಆ ಟ್ರಿಬ್ಯುನಲ್ಲಿಗೆ ಹೋದರೆ ಆ ಟ್ರಿಬ್ಯುನಲ್ಲಲ್ಲಿ ಜಡ್ಜಸ್ ಯಾರು ಅಂದರೆ 3 ಜನ ಬಿಹಾರಿಗಳೇ. ಅವರು ನಿಮಗೆ ಬಿಟ್ಟುಕೊಡ್ತಾರ? ನೀವು ಅದನ್ನು ಮೇಲಿನ ಕೋರ್ಟಿಗೆ ಹೋಗ್ಬೋದು. ಆ ಮೇಲಿನ ಟ್ರಿಬ್ಯುನಲ್ಲಿ ಒಬ್ಬನೇ ಬಿಹಾರಿ ಇರು, ಅವನೇ ಬಿಟ್ಟುಕೊಡೋದಿಲ್ಲ. ಈಗ ಅದಕ್ಕೆ ನರೇಂದ್ರ ಮೋದಿಯವರು ಒಂದು ಸಣ್ಣ ಒಂದು ಕಾನೂನು ತಂದಷ್ಟು ದೊಡ್ಡ ಸಂಗತಿ ಮಾಡಲಿಲ್ಲ. ಅವರು
ಅವರು ಹೇಳಿದ್ದು, ನೀವು ಅಂಥದ್ದೇನಾರು ಆಯಿತು ಅಂತಾದರೆ ನೀವು ಡಿ ಸಿ ಹತ್ರ ಹೋಗಬಹುದು. ಡಿ ಸಿ ಕೂಡ ನಿಮಗೆ ಅದನ್ನು ಒಪ್ಪಿಗೆ ಕೊಡಲಿಲ್ಲ ಅಂತ ಆದರೆ, ಯಾಕಂದರೆ ತುಂಬ ಜನ ಬಿಹಾರಿಗಳು ಡಿ ಸಿ ಆಗಿದ್ದಾರೆ, ಅವರು ಖಂಡಿತ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಹೈಕೋರ್ಟಿಗೆ ಹೋಗ್ಬೋದು. ಅಷ್ಟೇ ತಂದದ್ದು ಗಲಾಟೆ. ನಮ್ಮಲ್ಲಿ ಒಬ್ಬ ಜಮೀರ್ ಅಹಮದ್ ಅಂತ ಒಬ್ಬ ಮನುಷ್ಯ ತಾನೇ ಬೊಬ್ಬೆ ಹೊಡೆದದ್ದು ಗಲಾಟೆ. ನಿಮ್ಮ ಭೂಮಿ ದಯವಿಟ್ಟು ನೀವು ನಾಳೆ ಹೋಗಿ ಒಂದು ಸಲ ನೋಡಿಯಾ, ಅದು ವಕ್ಫ್, ಅದು ಕೇರಳಕ್ಕೂ ಅನ್ವಯ ಆಗುವುದೇ, ಅದು ಯಾರ ಹೆಸರಿನಲ್ಲಿದೆ ಅಂತ ನೋಡಿ. ನಮ್ಮ ಭೂಮಿ ಕಳ್ಕೊಳ್ತೇವೆ. ಅವರೇನು ಹೇಳಿದ್ರು, ಅದು ಟಿಪ್ಪು ಸುಲ್ತಾನ ಭೂಮಿ, ಇಲ್ಲಿ ಟಿಪ್ಪು ಸುಲ್ತಾನ ಭೂಮಿ ಇದೆ, ನಿಜಾಮನ ಭೂಮಿ, ಹೈದರಾಬಾದ್ ಆ ಕಡೆ ಎಲ್ಲ ನಿಜಾಮನ ಭೂಮಿ. ಇನ್ನೊಂದವ್ರು ಹೇಳಿದ್ರು, ಔರಂಗಜೇಬ ಇದ್ದಲ್ಲ, ಇಡೀ ದೇಶ ಅವನು ಆಳ್ತಾ ಇದ್ದ, ಅದಕ್ಕೋಸ್ಕರ ಇಲ್ಲಿರುವಂಥ ಭೂಮಿ ಅದು ಔರಂಗಜೇಬ್ ಬಂತು. ನನ್ನ ಪ್ರಶ್ನೆ ಇರೋದು, ಟಿಪ್ಪುವಿನಿಂದ ಮೊದಲು, ನಿಜಾಮಿನಿಂದ ಮೊದಲು, ಔರಂಗಜೇಬನಿಂದ ಮೊದಲು ಯಾರ್ದಿದು? ಅದು ನಮ್ಮ ಹಿಂದೂಗಳದ್ದು, ಅದು ಶ್ರೀರಾಮಂದು, ಶ್ರೀಕೃಷ್ಣದ್ದು. ಅದು ಬಿಟ್ಟು ಇವರ ಮುಸಲ್ಮಾನರದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ವಕ್ಫ್ ಭೂಮಿ. ನಾವು ಗಟ್ಟಿಯಾಗಿ ಧೈರ್ಯವಾಗಿ ಮಾತಾಡ್ತೇವಾ, ಎದ್ದು ನಿಲ್ತೇವಾ, ಹಿಂದೂಗಳು ಒಟ್ಟಾಗಿದ್ದರ ವಿರುದ್ಧ ಹೋರಾಟ ಮಾಡ್ತೇವಾ? ಜನಸಂಖ್ಯೆ ಅವ್ರದ್ದು ಹೆಚ್ಚಾಗಿದೆ, ನಮ್ಮದು ಕಡಿಮೆ ಆಗಿದೆ. ಅವರ ಭೂಮಿ ಹೆಚ್ಚಾಗ್ತಾ ಉಂಟು, ನಮ್ಮ ಭೂಮಿ ಕಡಿಮೆ ಆಗ್ತಾ ಉಂಟು. ಈ ದೇಶ ಉಳಿಯುತ್ತಾ? ಅದಕ್ಕೋಸ್ಕರ ಹಿಂದೂಗಳು ಒಟ್ಟಾಗಬೇಕು. ಗಲಾಟೆ ಮಾಡಿಕೊಳ್ಬೇಡಿ ದಯವಿಟ್ಟು. ಯಾವುದೋ ವಾದ ಮಾಡೋದು, ವಿವಾದ ಮಾಡೋದು, ಅವ ಸರಿ ಇವ ಸರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಲ್ಲ ಮಾರ್ಯಾರೆ, ಅದಲ್ಲ. ನಾವು ಒಟ್ಟಾಗಿರೋದು ಹೇಗೆ ಅಂತ ಯಾರೋ ಬಂದು ಹೇಳಿದ, ನೀವು ಅದಕ್ಕೆ ತಲೆಬಿಸಿ ಮಾಡಬೇಡಿ. ಅವನನ್ನು ಚರ್ಚೆ ಮಾಡೋದು ಯಾಕೆ? ಅವನನ್ನು ಮನೆಯಲ್ಲಿ ಕೂತ್ಕೊಂಡು, ಹತ್ತು ಮಾರ ಈ ಇಂಚ ಪಂಡ ಅವು ಸರಿ ಅಂತ ಮನೆಯಲ್ಲೇ ಹೇಳಿ, ನೀವು ಬೇಕಾದ್ರೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡೋದಾ? ನಾನು ಹೇಳಿದ್ದು, ನಾವು ಒಟ್ಟಾಗಿ ಹೋಗೋದು ಬೇಡ. ಆ ದೇವಸ್ಥಾನ ಯಾಕಿರೋದು ಒಟ್ಟು ಮಾಡಲಿಕ್ಕೆ ಹಿಂದೂಗಳನ್ನು. ಅವ್ರು ಹೇಳಿದ್ರಲ್ಲ, ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ ಅಂತ. ನಮಗೆ ದೇವರು ಮಾತ್ರ ಅಲ್ಲಿ ಕಾಣ್ತಾ ಇರುವಂಥದ್ದು. ಆ ದೇವರು ಕಾಣಬೇಕು ಅಂತಾರೆ, ಆ ಭೂಮಿ ಬೇಕು ನಮಗೆ. ಆ ಭೂಮಿಯನ್ನು ಉಳಿಸುವಂಥ ಕೆಲಸ ಹಿಂದೂಗಳದ್ದು. ಅದಕ್ಕೋಸ್ಕರ ಹಿಂದೂಗಳು ಸಣ್ಣ ಪುಟ್ಟ ಗಲಾಟೆ ಗೊಂದಲಗಳನ್ನು ಮಾಡಿ, ಪ್ರತಿಷ್ಠೆ ಯಾರಿಗೆ? ಪ್ರತಿಷ್ಠೆ ಗಣಪತಿಯಿಂದ, ಈಶ್ವರನಿಂದ ಹೆಚ್ಚು ಪ್ರತಿಷ್ಠೆ ಯಾರಿಗೆ ರೀ? ಅವನೇನು ಪ್ರತಿಷ್ಠೆ ಮಾಡಿ ಆಗಿದೆ, ಅದಕ್ಕಿಂತ ದೊಡ್ಡ ಪ್ರತಿಷ್ಠೆ ಪ್ರಶ್ನೆ ಯಾರಿಗೂ ಬರೋದಿಲ್ಲ. ಅಂಥ ರೀತಿಯಲ್ಲಿ ಹಿಂದೂ ಸಮಾಜ ಒಂದಾಗಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು ಅವಕಾಶ ನಮಗೆ ಗಣಪತಿ ಕೊಟ್ಟಿರೋದು. ನಾವೆಲ್ಲರೂ ಹಿಂದೂಗಳಾಗಿ, ಯಾವುದೇ ಜಾತಿ, ಭಾಷೆ, ಪ್ರಾಂತ, ಪಕ್ಷ ಯಾವುದೂ ಇಲ್ಲ. ನನಗೆ ಸಂತೋಷ ಆಯಿತು, ಇಲ್ಲಿ ಬೇರೆ ಬೇರೆ ಪಕ್ಷದವರು ಎಲ್ಲ ಇದ್ದಾರೆ ಅಂತ ಖುಷಿ ನನಗೆ. ಹಿಂದೂಗಳಾದರೆ ಆಯಿತು, ಯಾರು ಬೇಕಾರಾಗ್ಬೋದು ನಮಗೆ. ಯಾವ ಪಕ್ಷ ಆದರೆ ಏನು? ಅವ ಸ್ವಲ್ಪ ಆ ಪಕ್ಷದಲ್ಲಿ ಹೋಗಿರ್ಬೋದು, ಅವನಿಗೆ ಪೂರ್ತಿ ಅಂದಾಜಿಲ್ಲ ಆ ಪಕ್ಷದವರು ಡೋಂಗಿ ಮಾಡ್ತಾರೆ ಅಂತ. ಹಾಗೆ ಆ ಪಕ್ಷದಲ್ಲಿರೋದು ಅಷ್ಟೆ. ಇವತ್ತಲ್ಲರೆ ನಾಳೆ ಬರ್ತಾನೆ ಗಣಪತಿ ಎದುರು ಹೇಳ್ತಾನೆ, ಯಾನ್ ಈತಿನ ಉಲಿತ್ತಿನ ತತ್ತರ್ಪುಂಡು ಯಾನ್ ನನ್ನ ಗಣಪತಿನ ಒಟ್ಟಿಗೆ ಪುಣೆ ಅಂತ ಹೇಳ್ತಾನೆ ಅವನು. ಇವತ್ತೆಲ್ಲ ನಾಳೆ ಹೇಳ್ತಾನೆ. ಅದಕ್ಕೋಸ್ಕರ ಇದು ಯಾವುದು ಯೋಚನೆ ಮಾಡದೆ, ವಾದ ವಿವಾದಗಳಿಗೆ ಇಳಿಯದೆ, ಯಾವುದೋ ಹಣ ಮತ್ತೊಂದು ಬೇಡ ನಮಗೆ. ಅದು ನಮಗೆ ಗುಣ ಮಾತ್ರ ಬೇಕಾಗುವುದು. ಅಂಥ ಒಂದು ಗುಣವನ್ನು ನಿರ್ಮಾಣ ಮಾಡುವಂಥ ಆ ಗಣಪತಿಗೆ ವಂದಿಸ್ತಾನೆ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರಂ. ಧನ್ಯವಾದಗಳು. ಹಿಂದೂ ಸಂಸ್ಕೃತಿ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ